ಬಹಳ ದಿನಗಳಿಂದ ಹಸಿದುಕೊಂಡಿರುವ ಈ ಹೆಬ್ಬುಲಿಗೆ ಬೇಟೆಯಾಡಿ ತಿನ್ನಬೇಕೆಂದರೆ ಯಾವ ಜಿಂಕೆಯೂ ಈ ಅಗ್ರಜನ ಕಣ್ಣಿಗೆ ಕಾಣುತ್ತಿಲ್ಲವಲ್ಲ. ಕಂಡ ಜಿಂಕೆಯ ಮೇಲೆಗರಿ ಅದರ ಬಿಸಿ ರಕ್ತವನ್ನು ಹೀರುವಾಗ ಅದು ವಿಲವಿಲನೆ ಒದ್ದಾಡುವುದನ್ನು ಕಣ್ಣಾರೆ ಕಾಣಬೇಕೆಂದು ಹಾತೊರೆಯುತ್ತಿದೆ ಈ ನನ್ನ ಮನ. ಓಹೋ, ಯಾವುದೋ ಹೆಣ್ಣು ಜಿಂಕೆಯೊಂದು ಎತ್ತ ಕಡೆಯ ಜಿಗಿಯುತ್ತಾ ಬರುತ್ತಿದೆಯಲ್ಲ. ಬರಲಿ ಬರಲಿ, ಸಿಕ್ಕ ಬೇಟೆಯನ್ನು ಬೆನ್ನಟ್ಟಿ ಹಿಡಿದರಾಯ್ತು. ಹಲೋ ಮಿಸ್ಟರ್, ಏನಿದು ಈ ರೀತಿ ದಾರಿಯಲ್ಲಿ ಅಡ್ಡಗಟ್ಟಿ ನಿಂತ್ರೆ ಹೋಗೋರಿಗೆ ತೊಂದರೆ ಆಗೋದಿಲ್ವಾ? ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಇದೇನು ಹೊಸದಲ್ಲ ಬಿಡಿ, ಅದೇ ಹಳೆ ಡೈಲಾಗ್. ಹೇಳಿದ್ದನ್ನೇ ಹೇಳುತ್ತೀರಾ? ಓಹೋ, ಹೇಳುವ ಡೈಲಾಗು ಹಳೆಯದಾದ್ರೂ ಈ ಡಯನ ಮಾತ್ರ ಹೊಸಬಳೆ. ಇಷ್ಟೊಂದು ಅಂದವಾದ ಈ ಸುರಸುಂದರಿ ಇಷ್ಟು ದಿವಸ ಅದೆಲ್ಲಿ ಮರೆಯಾಗಿದ್ದಳು? ಹಲೋ, ಇದೆಲ್ಲ ಬೇಡ ಮರಿ. ಇಂಥ ಆಟ ಎಲ್ಲ ನಿನ್ ಮುಂದೆ ನಡೆಯೋದಿಲ್ಲ. ಈ ನಿಮ್ಮ ಗಂಡಸರ ಬುದ್ಧಿ ನನಗೆ ಗೊತ್ತಿಲ್ವಾ? ಮೊದಲು ದಾರಿ ಬಿಡು. ಬಿಡುತ್ತೇನೆ, ಖಂಡಿತ ನಿನಗೆ ದಾರಿ ಬಿಡುತ್ತೇನೆ. ಆದರೆ ಈ ಅಗ್ರಜನ ಒಂದು ಸಾರಿ ಮನಸ್ಸು ತಂಪಿಸಿ ಇಲ್ಲಿಂದ ಹೊರಟು ಹೋಗಿ. ಇಲ್ಲಿಂದ ಮುಚ್ಚ ಬಾಯಿ. ಒಂದು ಹೆಣ್ಣು ಅಂದವಾಗಿದ್ದಾಳೆ ಅಂದ ಮಾತ್ರಕ್ಕೆ ನಿನ್ನಂತ ಕಾಮುಕರ ಜೊತೆ ಮಲಗ್ತಾಳೆ ಅಂತ ತಿಳ್ಕೊಂಡಿದ್ಯೇನೋ? ನೋಡು, ಉರಿಯ ಬೆಂಕಿ ಸುಂದರವಾಗಿ ಕಾಣುತ್ತೆ. ಅದನ್ನೇನಾದ್ರೂ ನೀನು ಮುಟ್ಟೋದಿಕ್ಕೆ ಹೋದ್ರೆ ಸುಟ್ಟು ಹೋಗ್ತೀಯ. ಮೊದಲಿಂದ ಹೊರಟೋಗು. ಅಗ್ನಿಯ ಪಥದಲ್ಲಿ ಅವತರಿಸಿ ಬಂದ ಈ ಅಗ್ರಜನಿಗೆ ಬೆಂಕಿ ಎಂಬ ಭಯವನ್ನು ತೋರಿಸುತ್ತೀಯಾ? ಬಣ್ಣದ ಹೆಣ್ಣೆ, ಸುಮ್ಮನೆ ಈ ಅಗ್ರಜನ ಆಟಕ್ಕೆ ಮಣಿದು ಹೊರಟ ಹೋಗಿ ಇಲ್ಲಿಂದ. ಪಾಪಿ, ನೀನಂತವನಿಗೆ ಏನ್ ಹೇಳ್ಬೇಕಂತಾನೆ ನನಗೆ ತಿಳಿತಾ ಇಲ್ಲ. ಹೆಣ್ಣು ಅಂತ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯೋ? ಏನು ಅಂತ ತಿಳ್ಕೊಂಡಿದ್ಯಾ? ನೀನು ಕರೆದ ತಕ್ಷಣ ನಿನ್ನ ಬಂದು ಮಲಗೋದಿಕ್ಕೆ ಹೆಣ್ಣು ಏನು ಕಾಮದ ವಸ್ತು ಅಲ್ಲ ಕಣೋ, ಕಾಮದ ವಸ್ತು ಅಲ್ಲ. ನಿನ್ನಂತ ಕಾಮುಕರು ಹೆಚ್ಚಾಗಿರುವುದಿಲ್ಲ. ಇಲ್ಲಿ ಈ ನಮ್ಮ ಸಮಾಜದಲ್ಲಿ ಅತ್ಯಾಚಾರವೆಂಬ ಬಿರುಗಾಳಿ ಸುಂಟ್ರ ಗಾಳಿಯಾಗಿ ಬೀಸ್ತಾ ಇದೆ. ದಿನ ಬೆಳಗಾದ್ರೆ ಸಾಕು, ವೃದ್ಧೆಯರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ರೇಪ್ ಮಾಡೋದಲ್ಲದೆ ಹೊಟ್ಟೆಯಲ್ಲಿ ಹುಟ್ಟಿರೋ ಸ್ವಂತ ಮಕ್ಕಳನ್ನೇ ರೇಪ್ ಮಾಡೋ ನಿನ್ನತ್ತ ಕಾಮುಕರ ಗಂಡಸ್ತನಕ್ಕೆ ನರವನ್ನ ಕಿತ್ತಾಗಲೇ ಈ ಅತ್ಯಾಚಾರವೆಂಬ ಒಂದು ಕೆಟ್ಟ ಸಂದೇಶ ನಮ್ಮಿಂದ ದೂರ ಆಗೋದು. ಸಾಕು, ನಿಲ್ಲಿಸು ಈ ನಿನ್ನ ಹಾಳು ವೇದಾಂತವನ್ನು. ಅತ್ಯಾಚಾರದ ಬಗ್ಗೆ ನನಗೆ ಆಚಾರ ಹಾಳಲು ಬರಬೇಡ. ನನ್ನಂತ ಗಂಡಿಗೆ ಕಾಮ ಹೆಚ್ಚಾಗಿ ನಿನ್ನಂತ ಹೆಣ್ಣಿನ ಮೇಲೆ ಬಲ ಪ್ರಯೋಗ ಮಾಡಿದರೆ ಅದು ಅತ್ಯಾಚಾರವೇ ಸರಿ. ಇನ್ನು ನಿನ್ನಂತ ಹೆಣ್ಣಿಗೆ ಕಾಮ ಹೆಚ್ಚಾಗಿ ನನ್ನಂತ ಪಟ್ಟ ಹುಡುಗರನ್ನು ಕರೆದು ಜೊತೆಗೆ ಮಲಗಿಸಿ ನಿಮ್ಮ ತೀಟೆಯನ್ನು ತೀರಿಸಿಕೊಳ್ಳುವ ನಿನ್ನಂತ ತಾಟಗಿತ್ತೇರಿಗೆ ಎಂದು ಕರೀತಾರೆ. ಯಾಕೆ? ಇಬ್ಬರಿಗೂ ಶೀಲ ಅಂದ್ರೆ ಒಂದೇ ಅಲ್ಲವೇ? ಇರಬಹುದು, ಆದ್ರೆ ಶೀಲ ಎಂದ್ರೆ ಏನು ಅಂತ ನಿನಗೆ ತಿಳಿದಿಲ್ಲ ಅಂತ ಕಾಣಿಸುತ್ತೆ. ಶೀಲ ಅಂತ ಅಂದ್ರೆ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿರೋದಲ್ಲ ಕಣೋ, ಒಳ್ಳೆಯ ಮನಸ್ಸಿನಿಂದ ಅದು ಒಳ್ಳೆಯದಾಗಿರಬೇಕು. ಇದಕ್ಕೆ ನಮ್ಮ ಪುರಾಣದಲ್ಲಿ ಸಾಕಷ್ಟು ಉದಾಹರಣೆಗಳೇ ಇದೆ. ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋ. ಪರಶುರಾಮನ ತಾಯಿ ನೀರನ್ನ ತೆಗೆದುಕೊಂಡು ಬರಕ್ಕೆ ಹೋದಾಗ ತುಂಬಿದ ಕೊಡದಲ್ಲಿ ಇಂದ್ರನ ಛಾಯೆಯನ್ನ ಕಲ್ಪಿಸಿಕೊಂಡು ಅದನ್ನ ತಿಳಿದ ಜಮದಗ್ನಿ ತನ್ನ ಮಗನಿಗೆ ತಾಯಿಯ ಶಿರವನ್ನೇ ಕಡಿಯೋದಿಕ್ಕೆ ಅಂತ ಹೇಳ್ದ. ಯಾಕೆ ಗೊತ್ತಾ? ಒಳ್ಳೆಯ ಮನಸ್ಸಿನಿಂದ ಶುದ್ಧವಾಗಿ ಶೀಲವಂತರಾಗಿರಿ ಅಂತ. ಪುರಾಣ ಸಾಕು, ನಿಲ್ಲಿಸು ಇನ್ನು ಹಾಳು ಪುರಾಣದ ಪುಣ್ಯ ಕಥೆಯನ್ನು. ಅದೇ ಮಹಾಭಾರತದಲ್ಲಿ ಭೀಷ್ಮನ ತಂದೆ ಸಂತನು ಮಹಾರಾಜ ಸತ್ಯವತಿ ಎನ್ನುವ ಹುಡುಗಿಯನ್ನು ಮದುವೆಯಾಗಿದ್ದ. ಅದೇ ಸತ್ಯವತಿಗೆ ಮದುವೆಯ ಮುನ್ನವೇ ಪರಾಶರ ಎನ್ನುವ ಮುನಿಯಿಂದ ವ್ಯಾಸ ಎನ್ನುವ ಮೇಧಾವಿ ಹುಟ್ಟಿದ್ದ. ಅಷ್ಟೇ ಯಾಕಲೆ ಕುಂತಿಯು ಕೂಡ ಮದುವೆಯ ಮುನ್ನವೇ ಕರ್ಣ ಹುಟ್ಟಿದ್ದ ಎಂಬುದನ್ನು ಯಾವತ್ತಿಗೂ ಮರಿಬೇಡ. ಮಾನಗೆಟ್ಟೋನೆ,
ನಮ್ಮ ಪುರಾಣದ ಬಗ್ಗೆ ಕೇವಲವಾಗಿ ಮಾತಾಡಿದ್ದೆ ಆದ್ರೆ ಇಲ್ಲಿ ಕುತ್ಕೊಂಡಿರೋ ವೀರ ಗರತಿಯರ ಬಂದು ಇದನ್ನ ಎದೆಗೆ ಒದ್ದು ಬುದ್ಧಿ ಕಲಿಸ್ತಾರೆ ಜೋಕೆ. ಗರತಿ ಸಾಕು ನಿಲ್ಲಿಸು ನಿನ್ನ ವೀರ ಗರತಿಯರ ಬಂಡ ಬಿಡುವರವನ್ನು. ಮದುವೆಗೆ ಮೊದಲೇ ನನ್ನಂತ ಹುಡುಗರ ಜೊತೆ ತಿರುಗಾಡಿ ಹೆಸರಿಗೆ ಮಾತ್ರ ತಾಳಿಯನ್ನು ಕಟ್ಟಿಸಿಕೊಂಡು ತಾಯಿ ನಿಲ್ಲಿಸಿಕೊಂಡೇ ತಾಯಿಯಾಗಿ ಹುಟ್ಟಿದ ಮಗುವಿಗೆ ಗಂಡನ ಹೆಸರು ಹೇಳುವ ನಿನ್ನಂತ ವೀರ ಗರತಿಯರಷ್ಟಿಲ್ಲ ಏ ನಿನ್ನ ಸಮಾಜದಲ್ಲಿ. ಪಕ್ಕದಲ್ಲಿಯೇ ಗಂಡ ಮಲಗಿದ್ದರೂ ಕೂಡ ಮಿಂಡನಿಗೆ ಮೆಸೇಜ್ ಮಾಡಿ ಕರೆಸಿಕೊಂಡು ಅದೇ ಗಂಡನಿಗೆ ಹುಚ್ಚ ನೆಪ ಹೇಳಿ ಕಚ್ಚ ಬಿಚ್ಚಿ ಬರುವಷ್ಟಿಲ್ಲ ಏ ನಿನ್ನ ಹಾಳು ಸಮಾಜದಲ್ಲಿ. ಅಂದಾಗ ಈ ಸಮಾಜವೇ ಹೀಗಿರುವಾಗ ನೀನೇಕೆ ಅದರ ಬಗ್ಗೆ ಭಯ ಪಟ್ಟುಕೊಳ್ಳುತ್ತಿರುವೆ? ಒಂದೇ ಒಂದು ಸಾರಿ ನನ್ನ ಆಸೆಯನ್ನು ಈಡೇರಿಸಿ ಹೊರಟು ಹೋಗು ಇಲ್ಲಿಂದ. ಬಾಯಿ ಮುಚ್ಚೋ ರಾಕ್ಷಸ, ನೀನು ಕರೆದಾಗಲೆಲ್ಲ ನಿನ್ನ ಮಕ್ಕಳು ಬಂದು ಮಲಗೋದಿಕ್ಕೆ ಹೆಣ್ಣೇನು ಕಾಮದ ವಸ್ತು ಅಂತ ತಿಳ್ಕೊಂಡಿದ್ದೀರಿ. ಮುಖದ ಮೇಲೆ ಮೀಸೆ ಇದೆ ಅಂದ ಮಾತ್ರಕ್ಕೆ ಹೆಣ್ಣನ್ನು ಕೀಳಾಗಿ ಕಾಣ್ಬೇಡ. ಗಂಡಸ್ತನಗನ್ನ ಹೊತ್ತ ಈ ನಿನ್ನ ಗಂಡು ಜನ್ಮವನ್ನ ಹೆಡೆದಿರೋ ಆ ನಿನ್ನ ತಾಯಿ ಕೂಡ ನನ್ನಂತೆ ಒಂದು ಹೆಣ್ಣು ಅನ್ನೋದನ್ನ ಯಾವತ್ತೂ ಮರಿಬೇಡ. ಜಯ ಸೊಕ್ಕಿನ ಸಿಕ್ಕಾಮಣಿ, ಈ ಗಂಡಸಿನ ಮೀಸೆಯ ಬಗ್ಗೆ ಹಗುರವಾಗಿ ಮಾತನಾಡಿದ್ದೆ ಆದರೆ ನೀನುಟ್ಟ ಸೀರೆಯನ್ನು ಬಿಚ್ಚಿ ಬೆತ್ತಲೆ ಮಾಡಬೇಕಾದ ಎಚ್ಚರ. ಗಂಡು ಇಲ್ಲದೆ ಮಗುವನ್ನು ಹೆರುವುದಕ್ಕೆ ನೀನೇನು ಮಕ್ಕಳನ್ನು ಹೆರುವ ಯಂತ್ರವಲ್ಲ. ನೀನೇನೇ ಕಿತ್ತು ಗುಡ್ಡೆ ಹಾಕಿದರೂ ಕೂಡ ವರ್ಷಕ್ಕೆ ಒಂದೇ ಮಗುವಿಗೆ ಜನ್ಮ ನೀಡುವ ನಿನಗೆ ಇಷ್ಟು ಸೊಕ್ಕಿರಬೇಕಾದರೆ ಇನ್ನು ವರ್ಷಕ್ಕೆ ಸಾವಿರಾರು ಮಕ್ಕಳಿಗೆ ಜನ್ಮ ನೀಡುವ ಈ ಮೀಸೆ ಹೊತ್ತ ಗಂಡಸಿಗೆ ಇನ್ನೆಷ್ಟಿರಬೇಡ. ಅದು ಹೀಗೆ ಬರೀ ಮಾತಿನಿಂದ ಹೇಳಿದರೆ ಅದು ನಿನಗೆ ಹೇಗೆ ಅರ್ಥವಾಗಬೇಕು? ಈಗ ಪ್ರಯೋಗ ಮಾಡಿ ತೋರಿಸುತ್ತೇನೆ. ಈ ಗಂಡು ಬೆರಂಡನ ಗಂಡಸಿಯನ್ನ ಬರಬೇಕು. ಒಂಟಿಯಾಗಿ ಸಿಕ್ಕಿರುವ ಈ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕ್ರೋಧವನ್ನು ಪ್ರಯೋಗ ಮಾಡಲು ನಿಂತಿರುವೆಯಲ್ಲ, ನಾಚಿಕೆ ಆಗುವುದಿಲ್ಲವೇ ಈ ನಿನ್ನ ಗಂಡು ಜನ್ಮಕ್ಕೆ? ಶಿವರುದ್ರ, ಈ ಅಗ್ರಜ ಎಂಬ ಘಟ ಸರ್ಪ ಸರಸ ಸಲಾಪದಲ್ಲಿ ತೊಡಗಿದಾಗ ಅದನ್ನು ತಡೆಯಕ್ ಬಂದ್ರ ರಕ್ತಕಾರಿ ಸಾಹಿತಿ ಮಗನ ಹೊರಟೋಗಿಲಿಂದ. ಈ ನಿನ್ನ ಗಂಡು ಖರ್ಚರಿಗೆ ಹೇಳರಿ, ಈ ಕನ್ಯೆಯನ್ನು ಒಪ್ಪಿಸಿ ಹೋಗಲಿಕ್ಕೆ ನನ್ನನ್ನೇನು ಹೇಳಿ ಎಂದು ತಿಳಿದಿರುವ್ಯಾ? ನೀನು ಒಳಗೆತ್ತಿದ ಗಂಡು ಸರ್ಪವಾದರೆ ನಾನು ಆ ಸರ್ಪವನ್ನು ಎಡೆಮುರುಗಿ ಕಟ್ಟುವ ಗಂಡು ಗರುಡ ಎಂದು ತಿಳಿದುಕೋ. ಗರುಡ ಗರುಡ ನಾನೆಂದು ಗರ್ವದಿಂದ ಕರಿ ಬಿಚ್ಚಲು ಬಂದರೆ ಬಿಚ್ಚಿದ ನಿನ್ನ ರೆಕ್ಕೆಯಲ್ಲೇ ಕತ್ತರಿಸಿ ಹಾಕಿ ಈ ನಿನ್ನ ಕೊಪ್ಪಿದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಇದೇ ನಮ್ಮೂರಿನ ಗ್ರಾಮ ದೇವತೆಗೆ ಎಡೆಯಾಗಿ ಅಡಿಯಿಡಬೇಕಾದಿತ್ತು. ಮೊದಲು ಹೊರಟು ಹೋಗಿಲ್ಲಿಂದ. ಕೈಲಾಗದ ಹೇಡಿಯಾಗಿ ಮೈಯಾಕೆ ಪರಿಚಿಕೊಳ್ಳುತ್ತಿರುವೆ. ನಿನ್ನ ಗರ್ವದ ಗಂಟಿಗೆ ಆದರೆ ಕವಿಸರಲಿಕ್ಕೆ ನನ್ನ ನೇರ ಕರಡಿ ಮರಿ ಎಂದು ತಿಳಿದಿರುವೆಯ? ಅದೇ ಕರಡಿ ಮನೆಯಲ್ಲಿ ಪಳಗಿ ಗಂಡು ಗುರಿ ಎಂದುಕೊಂಡಿರುವ ಬೆಟ್ಟಪ್ಪನ ಮಗ ಈ ಬೆಟ್ಟದ ಹುಲಿರಾಯ. ಹುಲಿರಾಯ ಲೇ ಮಂಕೆ, ಹುಲಿರಾಯ ನಾನೆಂದು ತಿಳಿದು ಈಗ ಈ ಕನ್ಯೆಯನ್ನು ರಕ್ಷಿಸಿದೆ ಎಂದು ಅಹಂಕಾರದಿಂದ ಮೆರೆಯಬಹುದು. ಆದರೆ ಬರೀ ಅನುಭವಿಸಿ ಬಿಟ್ಟು ಬಿಡಬೇಕೆಂದು ತಿಳಿದ ನನಗೆ ನನ್ನ ಸೇಡಿನ ಜ್ವಾಲೆಯನ್ನು ರಚ್ಚಿಗೆಬ್ಬಿಸಿ ನನ್ನ ಕಾಮದ ಕಿಚ್ಚನ್ನು ರಚ್ಚಿಗೆಬ್ಬಿಸಿಟ್ಟೆ ಮಗನೇ. ಈಗ ಇವಳು ನನ್ನ ಕೈಯಿಂದ ತಪ್ಪಿಸಿಕೊಂಡಿರಬಹುದು, ಆದರೆ ಮುಂದೊಂದು ದಿನ ಇವಳು ಯಾವುದೇ ಪಾತಾಳದಲ್ಲಿ ಅಡಗಿ ಕುಳಿತಿದ್ದರು ಇವಳ ಶೀಲವನ್ನು ಕೊಕ್ಕಿ ಕೊಕ್ಕಿ ತಿನ್ನದ ಹಾಗೆ ಬಿಡಲಾರ. ಏ ಅಗ್ರಜ, ಬರುತ್ತೇನೆ ಮಗನೇ, ಗುಡ್ ಬೈ. ನಿನ್ನಂತ ಹುಚ್ಚಿನಗಳನ್ನು ಹೇಗೆ ಕೊಚ್ಚ ಹಾಕಬೇಕೆಂದು ನನಗೂ ಚೆನ್ನಾಗಿ ಗೊತ್ತಿದೆ. ಹೋಗ್ಲಿ ಬಿಡಿ, ಕೆಸರಿನ ಮೇಲೆ ಕಲ್ಲನ್ನ ಎಸೆದು ನಿಮ್ಮ ಮೈಯನ್ನ ಯಾಕೆ ಹೊಲಸು ಮಾಡ್ಕೊಳ್ತೀರಾ? ಇಂತಹ ದುರಂಕಾರದಿಂದ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅಂಥದ್ರಲ್ಲಿ ಅವನೇನು ಲೆಕ್ಕ? ಅದನ್ನೆಲ್ಲ ಬರೀ ಬಾಯಿ ಮಾತಿಂದ್ರೆ ಹೇಳಿದ್ರೆ ಸಾಲದು. ನಿಮ್ಮಂತ ಧೀರಮಯಳು ಧೈರ್ಯದಿಂದ
ಅಸ್ತ್ರದಿಂದ ಪ್ರಯೋಗ ಮಾಡಿದ ತೋರಿಸಿದಾಗಲೇ ಇಂಥ ರುಚ್ಛ ಅತ್ಯಾಚಾರಿಗಳಿಗೆ ಸ್ವಲ್ಪ ಬೇಲಿಯಾದರೂ ಆಗಿದಂತಾಗುತ್ತೆ. ಅದನ್ನು ಬಿಟ್ಟು ಹೇಳಿ ಹಾಗೆ ಕಾಪಾಡಿ ಕಾಪಾಡಿ ಎಂದು ಕೂಗಿದರೆ ಪ್ರತಿ ಸಾರಿಯೂ ಬಂದು ಕಾಪಾಡೋಕೆ ನಾನೇನು ಆ ಶ್ರೀಕೃಷ್ಣ ಪರಮಾತ್ಮನಲ್ಲ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೋಡಿ. ಇವತ್ತು ಯಾರ ಪಾಲಿಗೆ ನೀವು ಏನೋ ಗೊತ್ತಿಲ್ಲ, ಆದ್ರೆ ನನ್ನ ಪಾಲಿಗಂತೂ ಮಾತ್ರ ನೀವು ಆ ಶ್ರೀಕೃಷ್ಣ ಪರಮಾತ್ಮನೇ. ಹಾ, ಅಂದ ಹಾಗೆ ನೀವು ಹೇಳ್ತಾ ಇರೋದು ನಿಜ. ಆದ್ರೆ ಗಂಡು ಸುಡೋ ಬೆಂಕಿ ಇದ್ದ ಹಾಗೆ, ಹೆಣ್ಣು ಮೃದುವಾದ ರೇಷ್ಮೆ ಬಟ್ಟೆ ಇದ್ದ ಹಾಗೆ, ಮೃದುವಾದ ರೇಷ್ಮೆ ಬಟ್ಟೆ ಇದ್ದ ಹಾಗೆ. ಬಟ್ಟೆ ಮೇಲೆ ಬೆಂಕಿ ಬಿದ್ರು, ಬೆಂಕಿ ಮೇಲೆ ಬಟ್ಟೆ ಬಿದ್ರು ಸುಡೋದು ಬಟ್ಟೆ ಹೊರತು ಬೆಂಕಿ ಅಲ್ಲ. ಇಂಥ ಮಾತು ಏನು ಕಮ್ಮಿ ಇಲ್ಲ. ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕಿ ಇಟ್ಟಿರ್ತೀರ. ಅದಿರ್ಲಿ, ನೋಡೋದಕ್ಕೆ ಓದಿರೋಗೆ ಕಾಣ್ತೀರಾ. ಬರ್ಬೇಕಾದ್ರೆ ಜೊತೆಗೆ ಯಾರನ್ನಾರು ಕರ್ಕೊಂಡ್ ಬರ್ಬೇಕನ್ನೋ ಬುದ್ಧಿ ಬೇಡ ನಿಮ್ಗೆ? ನೋಡಿ, ಕೊಲ್ಲೋನು ಒಬ್ಬಿದ್ರೆ ಕಾಯೋನು ಒಬ್ನು ಇದ್ದೇ ಇರ್ತಾನೆ ಅಂತ ನಂಬಿದವಳು ನಾನು. ಇವತ್ತು ನೀವು ನನಗೆ ದೇವರಾಗಿ ಬಂದ್ರಿ. ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಆ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಪರವಾಗಿಲ್ಲ ಬಿಡಿ, ಈ ಜಾಗದಲ್ಲಿ ಇನ್ಯಾರು ಇದ್ದಿದ್ರು ನಾನು ಇದನ್ನೇ ಮಾಡ್ತಿದ್ದೆ. ಅಂದ ಹಾಗೆ ನೀವು ಈ ಊರಿಗೆ ಹೊಸಬರು ಅಂತ ಕಾಣುತ್ತೆ. ಹಾಗೇನೂ ಇಲ್ಲ, ನಾನು ಚಿಕ್ಕವಳಿರ್ಬೇಕಾದ್ರೆ ಇಲ್ಲಿಗೆ ಬಂದಿದ್ದೆ. ಹಾ, ಇಲ್ಲಿ ನನ್ನ ಅಜ್ಜಿ ಮನೆ ಇದೆ. ಏನು, ಈ ಊರಲ್ಲಿ ನಿಮ್ಮ ಅಜ್ಜಿ ಮನೆ ಇದೆಯಾ? ಅವರ ಹೆಸರೇನಂತ ಕೇಳ್ಬೋದಾ? ನನ್ನ ಅಜ್ಜಿ ಹೆಸರು ಸರೋಜಮ್ಮ ಅಂತ. ಹಾ, ಅವರಿಗೂ ಇಬ್ರು ಗಂಡ್ಮಕ್ಳಿದ್ದಾರೆ. ಅದರಲ್ಲಿ ದೊಡ್ಡ ಮಾವನ ನೋಡಿದ್ರೆ ನನಗೆ ತುಂಬಾ ಭಯ. ಯಾಕಂದ್ರೆ ಯಾವಾಗ್ಲೂ ರೇಗಾಡ್ತಾನೆ ಇರ್ತಾನೆ. ಆದ್ರೆ ಚಿಕ್ಕ ಮಾವ ಅಂತ ಅಂದ್ರೆ ನನಗೆ ಪಂಚ ಪ್ರಾಣ. ಅಂದರೆ ಇವಳು ನಮ್ಮ ಮಾವನ ಮಗಳು ಕವಿತಾ ಇರ್ಬೋದಾ? ಅಂದಾಗೆ ನಿಮ್ಮ ತಂದೆಯವರ ಹೆಸರು? ನನ್ನ ತಂದೆ ಹೆಸರು ರಾಮಣ್ಣ ಅಂತ. ಅವರು ಕೂಡ ಈಗ ಇಲ್ಲೇ ನಮ್ಮ ಅಜ್ಜಿ ಮನೇಲಿ ಇದ್ದಾರೆ. ಯಾಕೆ, ನಿಮ್ಗೆ ಗೊತ್ತಾ ಅವರು? ಏನು ಗೊತ್ತಾ? ಅಯ್ಯೋ ಪೆದ್ದಿ, ನಿಮ್ಮಚ್ಚಿಯ ಕಿರಿಯ ಮಗನೇ ನಾನು. ಯಾಕೆ ನನ್ ಗುರು ಸಿಗ್ಲಿಲ್ಲ ನಿಮ್ಗೆ? ಏನು, ನೀನು ನನ್ನ ಚಿಕ್ಕ ಮಾವನ? ಯಾಕೆ ಅನುಮಾನವೇನೆ? ನಾವಿಬ್ಬರು ಚಿಕ್ಕವರಿದ್ದಾಗ ಹಳ್ಳದ ದಂಡೆಯ ಮೇಲೆ ಮರಳಿನಲ್ಲಿ ಗೂಡು ಕಟ್ಟಿ ಆಟವನ್ನಾಡಿದ್ದು ನೆನಪಿಲ್ವಾ? ಒಂದು ದಿನ ನಾವಿಬ್ಬರು ನೀರಿನಲ್ಲಿ ಈಜುತ್ತಿರುವಾಗ ನೀನು ನೀರಿನಲ್ಲಿ ಮುಳುಗುತ್ತಿದ್ದೆ. ಆಗ ನಾನೇ ಬಂದು ಕಾಪಾಡಿದ್ದು. ಯಾಕೆ, ಇದು ಯಾವುದು ನೆನಪಿಲ್ವಾ ನಿನಗೆ? ನೆನಪಿದೆ, ಎಲ್ಲವೂ ನನಗೆ ಚೆನ್ನಾಗಿ ನೆನಪಿದೆ. ಆದ್ರೆ ನೀನು ಇಷ್ಟು ಉದ್ದ ಹೀಗೆ ಇಷ್ಟೇ ಬೆಳೆದು ನಿಂತಿದೆಯಲ್ಲ, ನನಗೆ ನಿನ್ ಗುರ್ತೇ ಸಿಗ್ಲಿಲ್ಲ ಮಾವ. ನನಗೆ ನಿನ್ ಗುರ್ತೇ ಸಿಗ್ಲಿಲ್ಲ. ಹಾ, ಹೋಗ್ ಮಾವ. ನೋಡು, ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನೀನು ಒಂದ್ಸರಿನೂ ನನ್ನನ್ನ ನೋಡೋದಿಕ್ಕೆ ಬರಲೇ ಇಲ್ಲ. ಯಾಕೆ ಕಿವಿ ನನ್ನ ಮೇಲೆ ಅಷ್ಟೊಂದು ಕೋಪನ? ಮಾವ, ನನ್ನ ಹೆಸರು ಕಿವಿ ಅಲ್ಲ, ಕವಿತಾ ಅಂತ. ಗೊತ್ತು ಕಣೆ, ನೀನ್ ಚಿಕ್ಕವಳಿದ್ದಾಗ ನಾನು ಕಿವಿ ಅಂತಾನೆ ಕರಿತಿದ್ದೆ. ಯಾಕೆ, ನಿಂಗೆ ಗೊತ್ತಿಲ್ವಾ? ಅದು ಚಿಕ್ಕವಳಿರ್ಬೇಕಾದ್ರೆ ಕರಿತಾ ಇದ್ದೆ. ಈಗ ನಾನು ಬೆಳೆದು ದೊಡ್ಡವಳಾಗ್ತೀನಿ. ನನ್ನನ್ನ ಕವಿತಾ ಅಂತ ಕರಿ ಪ್ಲೀಸ್. ಆಗ್ಲಿ ಕವಿತಾ, ಈಗ ಹಾಡುವೆ ನನಗೊಂದು ಪ್ರೇಮ ಕವಿತೆ.
ಒಂದು ಸಿಹಿ ಮುಖ ನೀಡಲು ಸಿಹಿ ಕವಿತಾ ನೀನ್ ಯಾವಾಗ ಬಂದೆ? ಅದು ಮಾವ ಈಗ ತಾನೇ ಬಂದೆ. ಸರಿ ಸರಿ, ಮೊದಲು ಮನೆಗೆ ಹೋಗು. ಈ ರೀತಿ ದಾರಿಲಿ ಹಾಡೋದು ಕುಡಿಯೋದು ಮಾಡಿದ್ರೆ ನೋಡಿದವರಲ್ಲ ಏನ್ ತಿಳ್ಕೊಂಡವ್ರು? ಇಬ್ರು ಓದಿದ್ದೀರಾ, ಅಷ್ಟು ಬುದ್ಧಿ ಬೇಡ ನಿಮಗೆ. ಏ ಶಿವು, ನೀನೆಲ್ಲಿ ಅವಾಗ ಬಂದೆ? ಅಣ್ಣ ಅದು ಅದು ನನ್ನ ಕೆಲ್ಸಕ್ಕಂತ ಹೊಟ್ಟಿದ್ದಣ ಅಷ್ಟರಲ್ಲಿ ಬಂದ್ಬಿಟ್ಲು ಅಲ್ಲ. ಇನ್ನೂ ಚಿಕ್ಕ ಮಕ್ಕಳು ಬುದ್ಧಿನೇ ಬಿಟ್ಟಿಲ್ಲ ನೀವು. ಈ ರೀತಿ ದಾರಿಲಿ ಆಟ ಆಡ್ತಾ ನಿಂತ್ರೆ ಹೇಗೆ? ಮೊದಲು ಮನೆಗೆ ಹೋಗು, ಆಗೋ ಕೆಲಸ ಮಾಡು. ಆಯ್ತಣ್ಣ. ಇಲ್ಲ ಹೋಗೋ ಅಂದ ತಕ್ಷಣ ಹೊರಟೇ ಬಿಟ್ಟ. ಮೊದಲು ಕರ್ಕೊಂಡೋಗಿ ನಾನು ಮನೆಗೆ ಬಿಟ್ಬಾ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಆಯ್ತಾ? ನೀವಿಬ್ರು ಮನೆಗೆ ಹೋಗಿ. ನಿನ್ಗೆ ಹೇಳಿದ್ದು ತಿಳಿತೇನೆ. ಹ್ಞೂ ತಿಳಿತು ಮಾವ. ಮತ್ತೆ ತಿಳಿದ್ರೆ ಇಲ್ಲೇ ನಿಂತಿದ್ಯಾ? ನಡಿ ಮನೆ ಹೋಗೋಣ. ಸರಿ ನಡಿ. ಇದಕ್ಕೇನು ಕಮ್ಮಿ ಇಲ್ಲ. ಇವರಿಬ್ರು ಸೇರ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು, ಇಡೀ ಪ್ರಪಂಚನೇ ಮರ್ತು ಬಿಡ್ತಾರೆ. ಏನ್ ಮಾಡೋದು? ಇವರು ಚಿಕ್ಕ ವಯಸ್ಸಿನಿಂದಲೂ ಒಬ್ಬರಿಗೊಬ್ಬರು ಪ್ರೀತಿ ಮಾಡುತ್ತಲೇ ಬೆಳೆದು ಬಿಟ್ಟರು. ಈಗ ನಮ್ಮ ಮನೆಯವರ ಆಸೆಯಂತೆ ಇವರಿಬ್ಬರ ಮದುವೆಯನ್ನು ಮಾಡಿಸಿಬಿಟ್ಟರೆ ನಮ್ಮ ಮನೆಯವರಿಗೂ ಸ್ವಲ್ಪ ನೆಮ್ಮದಿ ಸಿಕ್ಕಂತಾಗುತ್ತದೆ. ಅದೇ ರೀತಿ ನಮ್ಮಮ್ಮನ ಆಸೆಯಂತೆ ನಾನು IAS ಪಾಸ್ ಮಾಡಿ ಒಂದು ಒಳ್ಳೆ ಕೆಲಸವನ್ನು ಗಿಟ್ಟಿಸಿಕೊಳ್ಳಲೇಬೇಕಾಗಿದೆ. ಸಪ್ಪೆ ಚಿಪ್ಪಿನಲ್ಲಿ ಅದು ನನ್ನ ಕೈಗೆ ಬಂತು ನೋಡು ಮಗನ ಮಗನ ಬೆಳೆನ ಹೋತ್ ಎಲ್ಲ ಹೋತು ಅಲ್ರಿ. ಯಾರ್ ಕರ್ಕೊಂಡ್ರೋ ಏನೋ ಎಲ್ಲ ಮುಗಿದೋಯ್ತು. ಯಾರ್ ತಗೊಂಡ್ರೆ ಸಂತಿ ಗದ್ದಲದಲ್ಲಿ ಯಾರ್ ತಗೊಂಡು ಹೋದ್ರ ಯಾರು ಹೇಳಿ, ಯಾರನ್ನ ಕೇಳಿ? ನಮ್ಮ ಅಪ್ಪ ಬರ್ತಾನೆ, ಯವ್ವ ನಾನು ಏನು ಮಾಡ್ಲಿ? ಅಳಕಾಡ್ಕಂಡೆ ಸುಮ್ಕಿರೆ ರಾಣೆ, ಅಳಗಾಡ್ಕೊಂಡೆ ಸುಮ್ಕಿರೆ ನಲ್ಲನು ರಾಣೆ, ಅಳಗಾಡ್ಕೊಂಡೆ ಸುಮ್ಕಿರೆ ಹೇಮಂತೇಶ್ವರನಂತ ರಾಮನಂತ ಗಂಡು ನಾನು ಅಂತ ಕಲಿತುಕೊಂಡೆ ಕುರ್ಕಿಯಂಗೆ ಅಳಗಾಡ್ಕೊಂಡೆ ಸುಮ್ಕಿರೆ ನನ್ನ ಮುತ್ತಿನ ರಾಣೆ, ಅಳಗಾಡ್ಕೊಂಡೆ ಸುಮ್ಕಿರೆ. ಸಂತಿದಾರೆ ನಿಂತ್ಕೊಂಡೆ ಲಾಭ 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 ಹೋಗಿ ಕಳಕತ್ತೀಯಲ್ಲ, ಯಾಕೆ ಏನಾತ? ಮತ್ ಸಂತಿ ಗದ್ದಲ್ದಾಗ ಯಾವನಾರ ನಿನಗೆಲ್ಲರ ಬಡ್ಸಿನ ನಾನು ಹಂಗಿದ್ರೆ ಹೇಳ, ಆ ಮಗನ್ ಇವತ್ತು ಹೇಳನ ಹೇಳ್ತಾನೆ. ಏ ಬರ್ರಿ ಬರ್ರಿ, ಸಿಕ್ಕಲ್ಲ ಅಂತ ಸಿಕ್ಕಲ್ಲ ಬರ್ಸಕತ್ತೀರ ಮಕ್ಕ, ಬರ್ರಿ ಬರ್ರಿ. ಸಾಕ್ ಮಾಡ ನಿನ್ನ ಹಾಳು ಪುರಾಣನ. ಅಲ್ಲ ಅದೇನೋ ಅಂತಾರಲ್ಲ, ಅಜ್ಜಿಗೆ ಅರ್ಬಿ ಚಿಂತೆ ಅಲ್ಲ, ಮೊಮ್ಮಗ ಮತ್ತೇನೋ ಚಿಂತೆ ಆಗಿತ್ತಂತ ಹಂಗಾಗ್ತಿಂದು. ಅಲ್ಲ ಕಳ್ಕೊಂಡಕ್ಕೆ ನಾನು ನಮ್ಮ ಸಂತ ನಿನಗೇನು? ಏನ್ ಕಳ್ಕೊಂಡಿಲ್ಲ? ಹಂಗ ನಿಂತ್ಕೊಂಡ್ ನಾವು ಕಳ್ಕೊಂಡೇನೆ
ಕಳ್ಕೊಂಡೇನೆ ಅಂದ್ರೆ ನನಗೆ ಹೆಂಗ್ ಗೊತ್ತಾಗತ್ತೆ? ಹೇಳ ಅಯ್ಯಯ್ಯೋ ನನ್ ಚೀಲ ಕಳ್ಕೊಂಡ್ಬಿಟ್ನೋ ನಾನು. ಹಾ ಏನು ನೀನು ಶೀಲ ಕಳ್ಕೊಂಡ? ಶಿವ ಶಿವ, ಇಂಥ ಹಗಲೊತ್ತಲ್ಲಿ ಇಂಥ ಜನಸಾಗರದ ಮಧ್ಯ ಒಂದ್ ಹೆಣ್ಣಿನ ಶೀಲ ಹೋಗೈತಿ ಅಂದ್ರ ಇನ್ನು ರಾತ್ರಿ ಹೊತ್ತಿನ ಮಕ್ಕಳ್ದ ಗಂಡ ಇದ್ರು ಎಬ್ಸ್ಕೊಂಡ್ ಕರ್ಕೊಂಬರ ಉತ್ತರ ಹೊಡ್ತಾರ ಅಂತ ನನ್ನ ಮಕ್ಕಳು ಹಂಗ ಬಿಟ್ರ ಹೆಣ್ಣಿನ ಶೀಲ ಅನ್ನೋದು ಸಂತೆಯಾಗಿ ಇಟ್ಟು ಮಾರ ಉಳಿಸಿ ಚೀಲ ಮಾಡ್ತಾರ ಬಸಂತೆ. ಬಾ ತೋರ್ಸುವ ಮಂಗ್ಯನ ಮಗ ಯಾರು ಅಂತ. ಬಾ ಇಲ್ಲವನ ಎರಡು ಕಡೆಗೆ ಎಲ್ಲವನ್ ತೋರ್ಸ್ಬಾ. ನಾ ಬಿಡೋದ್ರ ಬಾಯಿ ಮತ್ತೆ ಕಬರ್ಗಿಡಿ ಹೊರ ಕಬರ್ಗಿಡಿ ಏನ ಬಾಯ್ ಬಂದಾಗ ಮಾತಾಡ್ತಿ? ನಾ ಹೇಳಿದ್ದು ಶೀಲ ಅಲ್ಲ, ನನ್ನ ಸಂತಿ ಚೀಲ ಕಳೆದತ್ತೆ ಎಂದೆ. ಅಯ್ಯೋ ಚೀಲನು ಅದಕ್ಕೆ ಕಷ್ಟ ಐತಿ ಬಿಡಲಿ, ಇನ್ನೊಂದು ಹೊಸ ತಗೊಂಡ್ರಾತ. ಅಯ್ಯಯ್ಯೋ ನೀನು ಹೊಸ ತಗೊಂಡ್ರೆ ಆತು ಅಂತಿದ್ದಿ, ಆದ್ರೆ ನಮ್ಮಪ್ಪ ಯಾವ ಮಗಳ ನಮ್ದು ಹಳೆ ಸಂತಿ ಚೀಲ ಎಲ್ಲಿ ಹೋತು ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಅಲ್ಲ ಬಸಂತೆ, ನಿಮ್ದು ಹಳೆ ಚೀಲ ಹಂಗಿತ್ತ ಅಂತ ಒಂದು ಹೊಸ ಚೀಲ ತಗೊಂಡ್ರಾತ್ ಬಿಡಲೆ, ಅದಕ್ಕೆ ಯಾಕೆ ಇಷ್ಟ ಆಗತ್ತಿದ್ವಿ? ಅಯ್ಯಯ್ಯೋ ನಿನ್ನ ಕೋಲಿನ ಚೀಲ ತುದಿಗೆ ಏನ್ರ ಕೋಲ್ ಗೀಲ್ ಸಿಕ್ಕಿದ್ರ? ಇಲ್ಲ ಕೋಲಿನ ಚೀಲ ಅಲ್ಲ, ಕಸಿ ಚೀಲ ನಂದು. ಅಯ್ಯೋ ಹಳೇ ಮಾಡಲ್ ಚೀಲ. ಹೋಗ್ರವಲ್ಲ ಕೊಡಲ್ಲ, ಈಗ ಸಂತ್ಯಾಗ ಹೊಸ ರಬ್ಬರ್ ಫ್ಯಾಷನ್ ಚೀಲ ಬಂದವು. ನೀನೇನಾರ ಅದ್ರ ಸಾಮಾನು ಇಡಬೇಕು ಅಂದ್ರ ಎರಡು ಕೈಯಿಂದ ಅಗಲ ಮಾಡು, ಸಾಮಾನಿಟ್ಟು ಕೈ ತಕ್ಕಂಡ್ರೆ ಸಾಕ್ಲಿ ತಾನ ಬಾಗ್ಲಕ್ಕೆ ಅಂತಲ್ಲ ನಂಗ. ಅಯ್ಯೋ ಅದು ನೀ ಹೇಳೋದು ಇಲಾಸ್ಟಿಕ್ಕಿನ ಚೀಲ ನಮ್ಮದು. ಇಲಾಸ್ಟಿಕ್ಕಿನ ಚೀಲ ಹೆಂಗಿರ್ತದ ಗೊತ್ತೇನು? ಫಸ್ಟ್ ಹೊಸದಿದ್ದಾಗ ಇಲಾಸ್ಟಿಕ್ ಟೈಟ್ ಇರ್ತೈತಿ, ಆಮೇಲೆ ಆ ಇಲಾಸ್ಟಿಕ್ ಹೋಯ್ತು ಅಂದ್ರೆ ಆಮೇಲೆ ಲೂಸ್ ಆಗ್ತದೆ. ಅದಕ್ಕೆ ನಂಗೆ ಆ ಚೀಲ ಬೇಡ, ನೀ ಕೊಡ್ಸೋದಿದ್ರೆ ನಂಗೆ ಕಸಿ ಚೀಲನೇ ಕೊಡ್ಸು. ಅದು ನೀ ಹೆಂಗ್ ಇಟ್ಕಂತಿ ಹಂಗಿರ್ತತ್ಲೆ. ನೀನ್ ಅದ್ರ ದಿನಾನು ಸಾಮಾನು ಇಡೋದು ತೆಗೆದು ಮಾಡಿದ್ರ ಜಾಗ ಕಟ್ಟೋದು. ಅದಕ್ಕೆ ಹೇಳೋದು ನಾನು, ನನಗೆ ಕೊಡ್ಸಿದ್ರೆ ಕಸಿ ಚೀಲನ ಆಯ್ತು ಬಿಡಲ್ಲ ವಸಂತೆ, ಆ ಚೀಲಕ್ಕೆ ಯಾಕೆ ಮಾಡ್ತಿದ್ದಿ ಚಿಂತೆ? ಕೊಡಿಸ್ತಾನೆ ನೀವು ಮಾಡೋ ಸಂತೆ. ನೀ ಆಗ್ಲಾ ಬಂದಿ ಮಲ್ಲನ್ ಹೃದಯದಾಗ ಕುಂತಿ, ಈಗ ಶುರು ಮಾಡ ನಿಂದೊಂದು ಕೆಂತ ಹಿಂಗಂದಿ ಸಂತಿ ಚೀಲ ಕೊಡಿಸ್ತಾನೆ ಅಂದಿ ಯಾವುದಿಲ್ಲ, ನಾನು ನಿನಗೆ ಕೊಡ್ತೀನಿ. ನೀ ಪಕ್ಕ ಗಂಟಿ ಮಾಡಂತೀವತ್ತು. ಹಾಡ ಕೇಳಲು ಚುಚು ಚುಚು ಅಂತೈ ಬ್ಯಾಡನರೇ ಬಾದುಡನ ಗಲ್ಲದ ಪೋರೆ
ಪ್ಯಾರ್ಗೆ ಆಗ್ಬಿಟ್ಟೈತೆ ಗುಜರಿಸ್ಕೊಂಡು ಹೋಗೋ ನೀನು ನಮ್ಮ ಹುಡುಗಿ ಜೊತೆಗೆ ಮಸ್ಕರಿ ಮಾಡಕ್ ಕುಂತಕ್ಕೆ ಮಗನ ಹೆಂಗಾಯ್ತು ಮೈಯಾಗ ಬೇಕಲ್ಲ ನಿನಗೆ ಅಲ್ಲಂಗಿದ್ರೆ ನಡೆಯಂಗಿಲ್ಲ. ಈ ಬಸಂತಿ ನಮ್ಮ ಹುಡುಗಿಲ್ಲ ನಾನು ಏನು ಬೇಕಂತ ಮಾಡ್ಕೊಂತ ಮಗನ ಓಡ್ಸಾರ್ ಹೊಡಿತಾರ ಏನಾರ ಮಾಡಿದ್ರ ಓಡ್ಸಾರ್ ಹೊಡಿತಾರ ಏನಾರ ಅಂದ್ರೆ ಅವ್ರ ಇದ್ರಿಗೆ ಯಾಕೆ ಮಾಡಕ್ ಹೋಗ್ಲಿ ಅವ್ರ ಇದ್ರಿ ಮಾಡಂತ ಮಾಡ್ತಾನೆ ನಾಕಾಡ ಮಾಡಗಿಂದು ಇಲ್ಲಾಕ್ ಬೋಲ್ತೀಯೋ ಪಿಂಡ್ರಿಕೆ ಹೇಳಕ್ ಹೋಗ್ಲಿ ಅವ್ರ ಇದ್ರಿ ಮಾಡೋದ ಹೇಳಕತ್ತ ನಾನು ಮುಂದಿನ ಬೋಲ್ ನಾನು ಏನ್ ಬೇಕಾದ್ ಮಾಡ್ಕೊಂತಾನ ಮಗನ ನೀನ್ ನೋಡಿದ್ರು ನೋಡ್ಲಿಲ್ದಂಗ ಚಲ್ ಮಗನ ದಾರಿ ಹಿಡಿದು ಮನೆ ಕಡೆ ಸಾಧ್ಯವೇ ಇಲ್ಲ. ಅಲ್ಲ ನಮ್ದು ಹತ್ರ ಬಂದ್ಬಿಟ್ಟು ಹೊಸರು ಅಂತಿದ್ದು ಅಪ್ಪ ಬಹಳ ಟಾಂಗ್ ಅದಾನ ಅಂತ ಬೋಲು ಈಗ ಟಾಂಗಕ್ಕೊಂದು ಕುದುರೆ ಕಟ್ಟಕ್ಕೆ ನಿಂತಿದ್ದೆ. ಏ ಸಾವ ಯಾಕ ಹೆಂಗೈತೆ ಮೈಗೆ ನಮ್ಮ ಅಪ್ಪಗ ಟಾಂಗ ಗಿಂಗ ಅಂತೀಯ ಯಾಕ ಹೆಂಗೈತೆ ಮೈ ಏ ಅದ ನಾ ಬೋಲಿದ್ದಲ್ಲ ಬಸರಿದು ಅಂತಿ ಈ ಮಂಗೆ ಅಂದ ಮಗ ಮಲ್ಲ ಈ ಡುಮ್ಮ ಪಿಡ್ರಿಕೆ ಇವ ಬೋಲಿದ್ದು ನೀ ಬೇಕಾದ್ರೆ ಇವನ್ನ ಪೂಚ್ ಏ ಬೋಲು ಬೋಲು ಯಾಕಪ್ಪ ಮೂರಡಿ ನನ್ನ ಮಗನ ನೀನು ಗಡ್ಡ ಹಚ್ಚಿಗೆ ಮಂದಿಲ್ಲ ನಮಗೆ ಇಡಕತ್ತೀಯ ಮಗನ ನಾನು ಹೇಳಿದ್ದೆ ಅವರಪ್ಪ ಟಾಂಗ್ ಆಗೋಣ ಅಂತ ನಾನೇವ ಬಂದು ಹೇಳಕ್ ಬಂದಿದ್ದೇವೆ ನಿಮ್ಮ ಎದುರಿಗೆ ಅಲ್ಲ ಅಲ್ಲ ಮೊನ್ನೆ ನಮ್ದು ನಿಮ್ದು ಒಟ್ರಿ ಕಟ್ಟಿ ಕಿರ್ಯಾಗ ಕುಂತಿರ್ಲಿಲ್ಲ ನಿಮ್ದ ಹೋಗ ಬರ್ಲಿಲ್ಲ ಏ ಇರು ಅಂತಿದ್ದು ಸುದ್ದಿಗೆ ಹೋಗ್ಬೇಡ ಅವ್ರಪ್ಪ ಬಹಳ ಠವಂಗ್ ಅದಾನ ಅಂತ. ಏ ಮಂಗ್ಯನ ಮಗನ ಮೂರಡಿ ಸಾಬಣ್ಣ ನಾನು ಹೇಳಿದ್ದೆ ಅವರಪ್ಪ ಟಾಂಗ್ ಆಗೋಣ ಅಂತ ನೆನೆ ಸ್ಟ್ರಾಂಗ್ ಅದಾನ ಅಂತ ಹೇಳಿದ್ದೇನೆ. ಮುಂದೆ ಮತ್ತೆ ಬೈಕಿಗೆ ಅಟ್ಟಿಸಿ ಹಿಂದಕ್ಕೆ ಸರ್ದ ಅಂದ ಏ ಅಡ್ಡ್ರಿ ಒಬ್ರು ಗಟ್ಟಿ ಆಯ್ತದೆ ಬೇಕ್ ಬಸ್ರಂತಿ ಬೇಕ್ ಈ ಪಿಂಡ್ರಿಕೆ ನನ್ನ ಮಗ ನಮ್ದು ಹತ್ರ ಬಂದ್ಬಿಟ್ಟು ಸುಳ್ಗೆ ಬೋಲಿ ಈಗ ನಿಮ್ದು ಜೊತೆಗೆ ಗಾನ ಶುರು ಮಾಡಿ ಅಂತ ನಂಬಬೇಡ್ರಿ ಬಸ್ರಂತಿ ಈ ಮಂಗ್ಯಾನ್ ಮಗನ್ನ ಒಟ್ಟ ನಂಬಬೇಡ್ರಿ ಬರ್ರಿ ನಮ್ದು ನಿಮ್ದು ಸೇರ್ಕೊಂಡೆ ಎಲ್ಲಾದ್ರೂ ಟೂರ್ಗೆ ಹೋಗ್ಬಿಡೋದು ಏನಿದೆ ಗೋವಾ ಬೀಚ್ಗೆ ಯಾಕ ಮತ್ತೆ ಯಾಕಂತ ಬೋಲ್ತಿಯಲ್ಲ ಬಸ್ರದು ಅಂತ ನಿಮ್ದು ನಾಳೆ ನಮ್ಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಬಸ್ರದು ಅಂತ ಗೋವಾ ಬೀಚ್ನಾಗೆ ನಿಮಗೊಂದು ಟೈಟ್ ಆಗಿರೋ ನೈಟಿ ಕೊಡಿಸ್ತೀವಿ ಬರ್ರಿ ಮಗನ ಈಗ ಜಾರಿ ಸಿಗುವಂತ ಅಂದ್ರೆ ಹೋಗತ್ತೆ ಮೇಲಿನ ಸ್ವಂಟ ಲೇ ನಮ್ಮ ಎದುರಿಗೆ ನಮ್ಮ ಹುಡುಗಿ ಕರ್ಕೊಂಡು ಗೋವಾಕ್ ಹೋಗ್ತಾನಂತ್ರಿ ಮಗ ನೈಟಿ ಕೊಡ್ಸ ಗೋವಾಕ ಏ ಮಂಜಾನ್ ಮಗನ ಮುಚ್ಕೊಂಡ್ ಜಾರಿ ಹಿಡಿದು ಮನೆ ನಡಿಬೇಕ ನೀನು ಅದನ್ನು ಬಿಟ್ಟು ಗೋವಾ ಗಿವಾ ಅಂತ ಇಲ್ಲಿ ಬಂದ್ರೆ ನಿನ್ನ ಮಗನ ಸೀದಾ ಅಂಡಲ್ಲ ಹೆಚ್ಚು ಕಮ್ಮಿ ಇನ್ನೊಂದು ಏನಾದ್ರ ನನಗೆ ಮಾತಾಡಿದ್ರ ಆಕಿಗೊಂದು ಲಂಗಾನೂ ಕೊಡಿಸ್ತೀವಿ ಮಗನ ಇಲ್ಲ ಅಂತ ಬಿಟ್ಟಲ್ಲ ಮತ್ತೆ ಎಲ್ಲದ
ಅದನ್ನ ಆಕೆ ತಗೊಂತಾಳ ಬಿಡ್ಲೆ. ಅಕ್ಕೆ ತಗೊಂತಾಳ ಮತ್ ನೀನ ಎರಡು ಕೊಡ್ಸ ಅಕ್ಕೆ ಹೊಕ್ಕಿ ಅನ್ನೋ ಮಗನ ನೀನು ಬರ್ತೀಯ ಗೊಜ್ಜೆ ತಗೊಳಕ ನಂಗೂ ನಿಂಗೂ ದುಷ್ಮನ್ ಐಕ್ಯ ಕಾಲ ಮುಗಿತಾರ ಒಂದ್ ಫೋಟೋ ಹಾಕಿ ನಿಂತ್ಲಾಗ ಬಿಟ್ಟು ನೀನ ತರ ಮಂಗೇವ ಮಗನ ಹಂಗಪ್ಪ ನಮ್ಮ ರೂಟಿಗೆ ಏನು ನೀನು ಮಾತಾಡ್ಬೇಕಂತ ನಾವು ಏನು ಏನು ಅಂತ ಅವ್ನು ಹೇಳಿ ಕಳಿಸ್ಲಿಲ್ಲ. ಏನು ಹೇಳ್ದ ಅವನು? ನನ್ ಜೊತೆಗೆ ಮಾತಾಡು ಅಂದ. ಏನ್ ಮಾತಾಡ್ಬೇಕು ನಿನ್ ಜೊತೆಗೆ ಅಂದೆ? ಏನ್ ಬೇಕಾತ್ ಮಾತಾಡ್. ಏ ಮೂರ ಏನಂತ ಹೇಳ ಕರೆಕ್ಟ್ ಆಗಿ. ಅರೆ ಬಸರದ ಮಾತೆ ಏನು ಏನೋ ಕಳ್ಕೊಂಡನಿ ಅಂತ ಅವನ ಹತ್ರ ಅಷ್ಟ ಹೇಳಿದ್ಯಲ್ಲ, ನನ್ನ ಹತ್ರನ ಸ್ವಲ್ಪ ಚೀಲ ಚೀಲ ಎಂತ ಚೀಲ? ಸಂತಿ ಚೀಲ. ನಾನೆಲ್ಲ ಥಂಡಿ ಚೀಲ ಅದನ್ನ ಮಾಡಿದ್ದೆ. ಸಂತಿ ಚೀಲ ಕಳ್ಕೊಂಡನಿ. ಏನ್ ಮಾಡ್ಲಿ? ಬ್ಯಾಡ ಬಸರದ ಮಾತೆ ನಿಮ್ದು ಸಂತೆ ಚೀಲ ಕಳ್ಕೊಂಡ್ರಿ ಬಿಡುಮ. ಅವ ಚೀಲ ಕೊಡಿಸ್ತಾನ, ನಾನೊಂದು ಟೈಟ್ ಆಗಿರೋ ನೈಟಿ ಕೊಡಿಸ್ತೇವೆ. ಇನ್ನೂ ನೈಟಿ ಚಿಂತೆ ಹೋಗಿಲ್ರಿ ಮಗಗೆ ಅವನಿಗೆ ಕೊಡ್ತಾನ ಮಗನ ತಿಂಡಿ ಬಾಳ ಕೊಡಿಸ್ತೀನಿ. ಅಲ್ಲ ಈ ನಮ್ಮನೆ ಇಬ್ರು ಸೇರಿ ಹೊಂದ್ಕೊಂಡು ಅವನೊಂದು ಕೊಡಿಸ್ತಾನೆ ನಾವೊಂದು ಕೊಡಿಸ್ತಾನೆ ಅಂತ ಹೇಳಿದ್ರೆ ಇಷ್ಟು ಚಲೋ ಇರ್ತಿತ್ತು. ಸುಮ್ಮನೆ ಇಷ್ಟು ತನಕ ಮಂಗೆಗಳು ಕಚ್ಚಾಡಿದ್ರಲ್ಲ ಅಂತೀನಿ. ಅವನಿಗೆ ಚಲೋ ಕೊಡ್ಸಾಕ್ ಬರಲ್ಲ. ನಾನು ಒಳ್ಳೆ ಪಿಟ್ಟಾಗಿರೋ ಕೊಡಿಸ್ತೇನೆ. ಹಿಂಗಂದೆ ಏನು ಕೊಡ್ಸಲ್ಲ ಅಂತೀಯ? ಈ ತನಕ ಕರಿಬೇಡ ಮಾವ, ನಾಚಿಕೆ ಆಗುತ್ತೈತಿ. ಬರಿ ಆಗುತ್ತೈತಿ. ಹಿತ್ತಲಕ ಕರಿಬೇಡ ಮಾವ, ನಾಚಿಕೆ ಆಗುತ್ತೈತಿ. ಹಿತ್ತಲಕ ಕರಿಬೇಡ ಜೀವ, ಬರಿ ಆಗುತ್ತೈತಿ. ತಪ್ಪಿಸ್ಬೇಡ ಮತ್ತ ಯಾವ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಹೆಂಗಂತೀಯ? ಸರಿ ಬಿಡು, ನಿಮ್ಮಿಬ್ರು ಒಂದೊಂದು ಕೊಡಿಸ್ತೀರಿ ಅಂತಂದ ಮೇಲೆ ನಾವೇನ್ ಕೊಡ್ಬೇಕು ನಿಮಗ? ಏನ್ ಜನ ಸಾಗರದ ಮಧ್ಯೆ ನೀವು ಏನ್ ಕೊಡಕ್ ಆಗತ್ತ ಅದನ್ನ ಕೊಟ್ಟು ಬಿಡು. ಏನ್ ಕೊಡ್ತಿ? ಅಲ್ಲಿ ನೋಡ್ರಿ ಈಕೆ ಬಂದು ನನ್ನ ಮುಟ್ಟಾಳ, ಮುಟ್ಬೇಡ ನನಗೆ ಹೆಂಗಂಗ ಎಲ್ಲೆಲ್ಲ ಬಸಂತಿ ಹೆಂಗ ಮಾಡ್ಲಿ? ಎಷ್ಟ ಕೊಡಕ್ ಹೊಂಟಿ ಅಂದ್ರೆ ನಂಗೆ ಬೇಜಾರಾಗಲ್ಲ. ಅಲ್ಲ ಅಲ್ಲಿ ಹೋಗಿ ಕೊಡಕತ್ತೀಯಲ್ಲ, ನಮ್ದು ಅನ್ನೋದು ನಮ್ದು ಅಲ್ಲದ. ಅಯ್ಯಯ್ಯೋ ಅವ್ನಿಗೇನು ಕೊಡಕತ್ತಿದ್ದಿಲ್ಲ. ನೈಟಿ ಕೊಡಿಸ್ತಾನಂದಲ್ಲ, ಅದಕ್ಕೆ ಸುಮ್ಮನೆ ನೈಸ್ ಮಾಡಕತ್ತಿದ್ದೆ ಬಿಡ ಅವನಿಗೆ. ಅಲ್ಲ ನೀನು ನೈಟಿ ಮೇಲೆ ಅಷ್ಟು ಆಸೆ ಐತೇನ? ಇಲ್ಲಪ್ಪ, ಚೀಲದ ಮೇಲೆ ಆಸೆ ಐತೆ. ಹೊಸ ಚಾರ್ಜಿ ತಂದು ಕೊಡ್ತಾನ ನಾನು. ಹೆಂಗಂದ್ಯಾ? ಅವನ ಅರ್ಥ ಮುರ್ದ ಚಡ್ಡಿ ಹಾಕ್ಯಂದಾನ, ನಿನಗೆ ಪೂರ್ತಿ ನೈಟಿ ಕೊಡಿಸ್ತಾನ. ಮೂರಡಿ ನನ್ನ ಮಗನ, ನಾವ್ ಏನ್ ಹಾಕ್ಯವಿ ಅನ್ನೋದು ಮುಖ್ಯ ಅಲ್ಲ, ನಮ್ದು ಏನ್ ಮಾಡ್ತೈತಿ ಅನ್ನೋದು ಮುಖ್ಯ ಮಗನ. ಅಬ್ಬಾ, ಏನ್ ಮಾಡ್ತತಿ ಅಂತ ಒಂಚೂರು ಬೋಲು ಅದನ್ನ ಹೇಳಬಾರ್ದು. ಹೇಳಿದ್ರ ಅವ್ನು ಹೇಳಲ್ಲ, ಮಾಡಿ ತೋರಿಸ್ತಾನ. ಹೌದಿಲ್ಲ? ತೋರಿಸ್ತೀನಿ ನಾನು. ಇನ್ನು ನಮ್ಮ ಬಸಂತಿನೋ ಹೇಳಿ ನೋಡ ಮಾತು. ಹೌದಿಲ್ಲ? ಹೌದಾ? ಸರಿ, ಹಂಗಾರ ಮಾಡಿ ತೋರ್ಸೋಣ. ಕಿರಿಕಿರಿ ತೋರಿ ಕಾಣತಿ ಗೋರಿ ಹಾಕೊಂಡ ಬರಿಯ ಬಣ್ಣದ ಗಗರಿ ಮಸ್ತೈತಿ ಗೆಳೆಯ ಕಾಸ್ಮಿಕ ಆಪಲ್
ಬಸಂತಿ ಬಸಂತಿ ಅಯ್ಯೋ ನಮ್ಮಪ್ಪ ಬಂದ ಏನು ಮಾಡ್ಲಿಕ್ಕ ಏನು ನಮ್ಮಪ್ಪ ಬಂದ ನಿಮ್ಮಪ್ಪನ್ನ ಮುನ್ನ ಇಲ್ಲ ಐತಲ್ಲ ಹುಡುಕಲೆ ಇವತ್ತು ಅದನ್ನು ಬಿಡೋದು ಬೇಡ ಮಗನ ಇವತ್ತು ಅದನ್ನು ಮರ್ಗಯಾರ ಮಾಡೋಣ ಹುಡುಕ ರೇ ಮಲ್ಲ ನಿಮ್ದು ಅತ್ತಲೆ ಹುಡುಕ್ಲಿ ನಂದು ಇದ್ದಾಗ ಹುಡುಕ್ತಾರ ಇವತ್ತು ಎಲ್ಲಿ ಸಿಗ್ತದಿಲ್ಲ ಅಲ್ಲೇ ಹೊರದು ತಯಾರೇ ಮಾಡ್ಬೇಡ ಹುಡುಕ ಮಗಳ ಏ ಬಸಂತಿ ಸಂತಿ ಮಾಡ್ಕೊಂಡ್ ಬಾರವ್ವ ಅಂತ ಕೇಳಿ 3 ತಾಸು ಹೊತ್ತಾತು ಸಂತಿ ಮಾಡೋದ್ ಬಿಟ್ಟು ನೀನ್ ಆಕಿನ ಹೊಡಿಬಾರ ನನಗೆ ತ್ರಾಸ ಆಕತ್ತಿ ಆಗಿದ್ದು ನಿನಗೆ ಅಲ್ಲವೇ ಸಂಜೆ ಮಾಡ್ಕೊಂಬಂತ ಕಳಿಸಿ ಇಷ್ಟೊತ್ತಾಗ ನೀನು ಹಂಗೆ ಕೂಡ ಏನು ಹಾಕಿ ಯಾಕೆ ಹಂಗ ಆವಾಜ್ ಮಾಡ್ತಿ ಆಯಾ ರೇ ಆಯಾ ನಿಮ್ಮವನು ಹೋದ್ರೆ ಕತ್ತಿ ಹುಡುಕಲೆ ಇವತ್ತು ಅದನ್ನು ಬಿಡೋದು ಬೇಡ ಇವತ್ತು ಅದನ್ನು ಮುಗಿಸೇ ಬಿಡಂಗೆ ಹುಡುಕ ಮಗನ ಯಾರ ಬೈವ್ರೆ ನೀವ ನೋಡ ಸಂತ್ಯಾಗ ಮಂಗೆ ತೆಗಿದ್ದಾಗ ಮಂಗೆ ತೆಗಿದ್ದಾಗ ಅವ ನೋಡಬೇ ಬಂದ್ರ ಶಿರಾ ತುಪ್ಪದ ಗಾಟಾದಾಗ ಸ್ವಚ್ಛ ಮಾಡ ಹೊಂದಿದ್ದೆ ಒಂದೂವರೆ ತಿಂಗಳು ಹಾಕಿದ್ರು ಬಿಡಾಕವಲ್ಲ ನಮ್ಮ ಅಪ್ಪ ಏನಪ್ಪ ಅದು ನೀ ಹಂಗಂದ್ರೆ ಹಿಂಗಲ್ಲ ಮೋದಿ ಸರ್ಕಾರ ಮಾಡತ್ತಲ್ಲ ಸ್ವಚ್ಛ ಭಾರತ ಅಭಿಯಾನ ಅಂತೇಳಿ ಇದಕ್ಕೆ ಬಂದು ಕುಂದಿರ್ತಾರಲ್ಲ ಅವ್ರು ಕಾಯಕ್ಕೆ ಏನಾರ ನೇಮಕ ಮಾಡ್ಯಾರ ಇವ್ರಿಬ್ರನ್ನ ಅಯ್ಯಯ್ಯೋ ಅಪ್ಪ ಅದು ನೀ ಹೇಳಕತ್ತಿದ್ದು ಏನಪ್ಪ ಅದು ನಂಗೊಂದು ಅರ್ಥನೇ ಆಗಲ್ಲ. ಅಲ್ಲ ಮೋದಿ ಸರ್ಕಾರ ಮಾಡಿದಲ್ಲ ಸ್ವಚ್ಛ ಭಾರತ ಅಭಿಯಾನ ಅಂತೇಳಿ ಈ ಊರು ಹೊರ ಬಂದು ಕುಂದಿರ್ತಾರಲ್ಲ ಇಷ್ಟಕ್ಕೆ ಅವ್ರು ಕಾಯಕ್ಕೆ ಅಂತ 2 ಜನ ನೇಮಕ ಮಾಡ್ಯಾರ ಹೇಳಕ್ ಹೋಗೋದು ಅಂತ ಏ ಪುಟ್ಟ ಮುಂಜಾನೆ ಎದ್ದು ಹೋಗೋದು ಅಂತ ಬಾಯಿ ಬಿಟ್ಟು ಹೇಳಿ ನಾವಾಗ ಅರ್ಥ ಕತ್ತಂಗಿ ಹಂಗ ನಮ್ದು ಅಭಿಯಾನ ಅಭಿಯಾನ ಅಂದ್ರೆ ಅದಕ್ಕೆ ಏನ್ ಅರ್ಥ ಕತ್ತ ಮಂಗ್ಯಾನ್ ಮಕ್ಕ ಅದಕ್ಕೆ ಮಾಡಿದ್ರೆ ಸ್ವಚ್ಛ ಭಾರತ ಅಭಿಯಾನ ಅಂತ ಅಲ್ಲದೆ ಮಂಗ್ಯಾನ್ ಮಕ್ಕ ಇಲ್ಲಿ ಬಂದು ಕುಂತಾರ ಹೊರಗೆ ಹಿಡಿಯೋ ಬಿಟ್ಟು ಇಲ್ಲಿ ಬಂತನು ಅಂತ ಏನು ಹೇಳ್ತಾ ಮಂಗ್ಯಾನ್ ಮಕ್ಕಳ ತಗೊಂಬಂದು ನೀ ಅದ್ರಿಂದ ಬರೋ ಸ್ಟೈಲ ಹಂಗಿತ್ತು ಅದಕ್ಕೆ ನೀನು ನೋಡೋದ್ಕಿನ ಬಂತನು ಅಂತ ಕೇಳಿದ್ವಿ ನನಗೆ ಬಂತು ಏನಂತ ನಿನ್ನ ಮೈಗೆ ನಮನ ಅಂತ ಬನ್ನಿ ಇಲ್ಲೇ ಹೋಗಿಬಿಟ್ಟು ಅಕ್ಕ ಹೋಗಿ ಅಯ್ಯಯ್ಯೋ ಅಪ್ಪ ನಾ ಕಳ್ಕೊಂಡೆ ಯಪ್ಪ ಏನು ಕಳ್ಕೊಂಡೇವೆ ನೀನು ಏನು ಕಳ್ಕೊಂಡೆ ಹೇಳು ಅಲ್ಲವೇ 30 ವರ್ಷದಿಂದ ಕಾಲ್ಕೊಂಡು ಬಂದಿದ್ದೆ ನಿಮ್ಮ ಅವನು ಹಳೆ ಚೀಲನ ಅದು ಬಂದು ಇನ್ನೂ 2 ತಾಸಾಗಿಲ್ಲ ಈ ಸ್ಟೇಜಿಗೆ ಅಲ್ಲೇ ಬಂದು ಕಾಯ್ಕೊಂಡಿದ್ದೀನಿ ನಿಮ್ಮ ಬ್ಯಾಂಕಾಗ ಕಾಯ್ಕೊಂಡು ಹೇಳ್ತೀಯ ಮದುವೆ ನಿಮ್ಮ ಅವನು ಅಲ್ಲ ಅಂತ ನಿಮ್ಮ ಅವನ ಚೀಲನ ಕಾದ್ಕೊಂಡಿಲ್ಲ ಅಂದ ಮೇಲೆ
ಇನ್ನು ನಿನ್ನ ಚೀಲ ನಂಗೆ ಕಾಯ್ಬೇಕು ನಿನ್ನ ಚೀಲ ಅಲ್ಲೋ ಬುದ್ಕ ಆ ಹುಡುಗ ಆಗಲ್ಲಪ್ಪ ಕಳ್ಕೊಂಡನಿ ಅಂತದ್ದು ಏನು ಕಳ್ಕೊಂಡಿ ಹೆಂಗ್ ಕಳ್ಕೊಂಡಿ ಎಲ್ಲಿ ಕಳ್ಕೊಂಡಿ ಅಂತ ಕೇಳೋದು ಬಿಟ್ಟು ಹೊಡೆಯಕ್ ಹೋಗ್ಯಲ್ಲ ಏ ಮುನ್ನ ಅವನ ಮಗಳಲ್ಲ ಅವನು ಹೊಡೆದಾರ ಹೊಡ್ಕೊಳ್ಳಿ ಹಂಗನ್ನಾರ ಕರ್ಕೊಳ್ಳಿ ನಮ್ಗೆ ಯಾಕೆ ಅವ್ರಪ್ಪ ಅಕ್ಕಿ ಕಳ್ದತಿ ಅಂತ ಹೇಳಕತ್ತಾಳ ಅವ್ರಪ್ಪ ಕೊಡ್ಸಾಕ್ ರೆಡಿ ಆಗ್ಯಾನ ನಂದು ನಿಂದು ಏನೈತಿ ಮುಂದೆ ಅರೆ ಮುದ್ಕ ನಿಂದು ಬಸರದವ ಅಂತಿ ಸಂತಿ ಚೀಲ ತಗೊಂಡು ಅದ್ರಾಗ ಸಂತಿ ಸಾಮಾನು ತುಂಬಿಕೊಂಡು ಚೀಲ ತಗೊಂಬಂದ್ ನಿಮ್ಗೆ ಇಟ್ಲ ತಡೀಲಿ ಮುಂದಕ್ ನಾವ್ ಹೇಳ್ತಾನೆ ನೀನ್ ಹಂಗ ಇರೋ ಯಜಮಾನ್ರ ಈ ನಿಮ್ ಮಗ ಬಸಂತಿ ಸಂತಿ ಚೀಲ ತಗೊಂಬಂದ್ ಆಕಿ ಚೀಲ ಹಿಂಗ ತಳಗಿಟ್ಟು ಹಿಂಗ ರೊಕ್ಕ ತೆಗದು ಹಿಂಗ ಕೊಡಕತ್ತಿದ್ರೆ ಅವಾಗ ನೀವಾಗಲೇ ಹೇಳಿದ್ರಲ್ಲ ಪ್ಯಾಟ್ಯಾಗ ಗಟರ ಸ್ವಚ್ಛ ಮಾಡೋ ಇವನಂತ ಹೊಂದಿ ಅಂತ ಬಂದ್ ನೋಡ್ರಿ ಬಂದ ಬಾಯ ಕಚ್ಕೊಂಡು ಅಯ್ಯೋ ಹೌದಪ್ಪ ಅವ್ರು ಹೇಳೋದು ನಿಜನ ಆ ಹಂದಿನ ಹುಡ್ಕತ್ತಿದ್ರು ಇಬ್ರು ಸೇರಿ ಅಷ್ಟೊತ್ತಿಗೆ ನೀ ಬಂದಿ ನೋಡು ಅಲ್ಲವೇ ಮಗಳ ಆ ಹೊಂದಿ ಇವ್ರಿಗೆ ಏನಾರ ಹೇಳಿತಾನ ನಾ ಸಂತಿ ಮಾಡ್ಕೊಂಡ್ ಬರ್ತೇನೆ ಸಂತಿ ಚೀಲ ತಗೊಂಡು ಹೋಗ್ತೇನೆ ನೀವಿಬ್ರು ಹಿಂದ್ಬಿಡ ನಾನು ಬೆನ್ನ ಹತ್ಕೊಂಡ್ ಬರ್ರಿ ನಿಮ್ಮ ಅಂತ ಮೊದ್ಲ ಫೋನ್ ಮಾಡಿ ಹೇಳ್ತಾನ ನಿಮ್ಮ ಮಿಸ್ ಕಾಲ್ ಕೊಟ್ಟಿರ್ಬೇಕು ನಿಮ್ಮ ಮಕ್ಳ ಏ ಹಂಗ್ಯಾಕ್ ತಪ್ಪು ತಿಳ್ಕೊಂತ ಹೇಳ ನಮ್ಗ ಮಂದಿ ಹೆಣ್ಮಕ್ಳು ಅಂದ್ರ ಎರಡು ಹೊಟ್ಟಿದ್ದಂಗ ನೋಡಪ್ಪ ಮುಂದೆ ಹೊಟ್ಟೆ ಅಂದ್ರೆ ಅವ್ನಿಗೆ ಎರಡು ಹೊಟ್ಟ ಈ ನನ್ನ ಮಗಂದ ಇಲ್ಲೇಲ್ರಿ ಇವ ತೆಗೆದಿಟ್ಟು ಬಂದವನ ಮನ್ಯಾಗ ನಂಗೆ ನನ್ನ ಮಕ್ಳ ಅದನ್ನು ಕೇಳಿ ಅನ್ಸುತ್ತೆ ನೀವಿಬ್ರು ಬರೀ ಮಂದಿಗೆ ಹುಟ್ಟಿರತ್ತ ಆಮೇಲೆ ನನ್ನಂತ ಒಬ್ಬ ಮುದಕಿ ಏನಾರ ಒಂದು ಚಸ್ಮಾ ಉದುರ್ಸ್ಕೊಂಡಿನಿ ಅಂದ್ರೆ ಬಗ್ಗೆ ತೆಗೆದು ಕೊಟ್ಟಿರ ನಾನು ಈ ಪಿಂಡ್ರಿಗೆ ನನ್ನ ಮಕ್ಕಳ ತಗೊಂಬ ಅರೇ ಪುಟ ನಮ್ದು ಈ ಹೊಂದಿಗೆ ಹಿಡಿಯಕ್ಕೆ ಎಷ್ಟು ಕಷ್ಟಪಟ್ಟವಿ ಅಂತ ಗೊತ್ತಾತಕ್ಕ ಅದನ್ನು ಕೇಳ ಸುದ್ದಿ ಏನಂತ ಏ ನಿಮ್ಮ ಮೌನ ಸುಮ್ಮನೆ ನಿಂದಿರ್ತೀಯ ನಿಂತ್ಕೊಳ್ಳಲಿ ಅದ್ ಏನೇ ಕಾಕೊಂಡೇನೆ ಅಂತ ಏನು ಬದ ಸಂತಿ ಚೀಲಪ್ಪ ಸಂತಿ ಚೀಲ ಕಾಕೊಂಡೆ ಅಂತ ಒಂದು ಸಂತಿ ಚೀಲನ ಉಳ್ಸೋಣಕ್ಕಾಗಿಲ್ಲ ನಿನ್ನ ಕೈಲೆ ನಿನ್ನ ಚೀಲ ಹೆಂಗ್ ಉಳ್ಸೈತಿದ್ ಹೇಳ ಅಯ್ಯೋ ಹ್ಞೂ ಪಾಪ ಸಂತಿ ಚೀಲ ಕಳ್ದತಿ ಅಂದ ನಾವು ಹುಡಿ ಕೊಡಕಂತ ಬಂದಿದ್ವಿ ನೀನು ಇಷ್ಟು ಎಗರಾಡ್ತಿ ಅಂತ ನಮಗ್ ಗೊತ್ತಿದ್ದಿಲ್ಲ ಬಿಡಪ್ಪ ನಮಗೂ ಹೆಣ್ಮಕ್ಳು ಕಂಡ್ರ ಏನೋ ಒಂಚೂರು ಹೊಟ್ಟೆ ಚುರು ಆಗತ್ತೆ ನಾವು ಅದಕ್ಕ ಹುಡಿ ಕೊಡೋಣ ಅಂತ ಬಂದಿದ್ವಿ ಈ ನನ್ನ ಮಗ ಹೇಳ್ದಾನ ಬ್ಯಾಡಲಿ ಮಂಗ್ಯಾನ ಹೋಗೋಣ ಬ್ಯಾಡಲಿ ಅಂತ ಹೇಳ್ದ ಈ ನನ್ನ ಮಗ ಎಲ್ಲಿ ಕೇಳ್ಬೇಕ್ರಿ ನನ್ನ ಮಗ ಬಂದ ಬಾರ್ಲೆ ಹುಡಿ ಕೊಡೋಣ ಪಾಪ ಹುಡುಗಿ ಒಂದ ನಿಂತೈತಿ ಆಯ್ರಿ ಅಂತ ಆ ಯಾಕ ಹಚ್ಚಿದ್ರಿ ಮಗ ಇವ್ ನಮ್ಮನ್ನ ಮಂಗ್ಯಾನ ಮಕ್ಕ ಬರಲ್ಲ ಇವ್ರು ಇದ್ರಿಗೆ ಹೊಡೆದ್ರ ಅವ್ರಿಗೆ ಹೊಟ್ಟೆ ಸುರಕ್ಕೆ ಅಂತ ನಿನ್ನ ಇಲ್ಲಿ ಹೊಡಿಬಾರ್ದ ಬಾಯ್ ನೀನು ಮನೆಗೆ ತಗೊಂಡು ಕದ ಹಾಕಿ ನಾಲ್ಕು ಜಾಡ್ಸಿ ಒದ್ದಿ ಅಂದ್ರೆ ಬಾಯ್ ಅಕ್ಕಿ ನಿಲ್ಲ ಬಿಟ್ಟು ಹೋಗು ಲೇ ಮುನ ಹಿಂಗಾದ್ರ ಬಗೆ ಇರಲ್ಲ ಇದೆ ಮತ್ತೆ ಹೆಂಗ ಬೋಲಲೆ ಈ ದ್ರೋಣ ಇದು ನಮಗೂ ಇಲ್ಲ ನಿನಗೂ ಇಲ್ಲ ಮಗನ ಇದು ಬಂದು ಒದಿತ ನಿನಗೆ ನಿಮ್ಗ ಆಗದ ಇದು ನನಗೂ ಇಲ್ಲ ನಿನಗೂ ಇಲ್ಲ ಅದೇ ನನಗೂ ಒದಗತ್ತೆ ಹೆಂಗ್ ಮಾಡೋದೀಗ ಇದಕ್ಕೊಂದು ಐಡಿಯಾ ನಾನು ಬರ್ತಾವ ನೋಡ ಅವಾಗ ಹೇಳ್ತಾನ ಬಾ ಮಗನ ಈಗ ಬೇಡ ತೋರಿಸಿ ಮಾಡೋಣಂತ ಹೋಗ್ಬಿಡ ಹೆಂಗ್ ಗೊತ್ತಾ ಎಬ್ಸದ್ದು ಪಡಿಯೋದು ಅದನ್ನ ಮಾಡೋದು ನೀ ಹೆಂಗಾರಾಗ್ಲಿ ಬರೋ ಹೊತ್ನ ಫುಲ್ ಪ್ಯಾಂಟ್ ಹಾಕ್ಯಂಬ ಹಾಕ್ಕೊಂಬರ್ತಂಬ
ನಗರಿ ಧಾರವಾಡ ಹುಡುಗಿ ನನ್ನೂರ ನಗರಿ ಧಾರವಾಡ ಹುಡುಗಿ ನನ್ನೂರ ಜಗಲ ಸರ್ಕಲದಾಗ ನಿಂದ ಯಾವೂರ ಜಗಲ ಸರ್ಕಲದಾಗ ನಿಂದ ಯಾವೂರ ಅದೇ ರೀತಿ ಸುವೇಗ ಕಲಾವೃಂದ ಬಳಗದ ವತಿಯಿಂದ ವೆಂಕಟೇಶ್ ಅವರಿಗೆ ಬನ್ರಿ. ಅದೇ ರೀತಿ ಕಾಸಿಬಾಯಿ ಅಮ್ಮನವರಿಗೆ ಬರೀಪ್ಪ ನಮ್ಮ ಪಾತ್ರಧಾರಿಗಳು ಆಶೀರ್ವಾದ ತಗರಿ. ಹಿರಿಯ ಅದೇ ರೀತಿ ಸೇರಿ ಕಾಸಿಬಾಯಿ ಅಮ್ಮನವರು ಹಾಗೂ ನಯನಾ ಅವರು ಸನ್ಮಾನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕೇಳ್ಕೊಳ್ತಾ ಇದ್ದೇವೆ. ಎರಡೂ ಮಕ್ಕಳಿಂದ ನಮ್ಮ ಗುರುಗಳಿಂದ ಆಶೀರ್ವಾದ ಕೊಡಿಸ್ತಾ ಇದ್ದೇವೆ. ಹೀಗೆ ಅವರ ವಿದ್ಯಾ ಬುದ್ಧಿ ಎಲ್ಲ ಕಲೆ ಕಲಿಸಿ ಈಗ ನೋಡಿ ಎಷ್ಟು ಖುಷಿಯಾಗಿದ್ದೀರಾ ಅಂದ್ರೆ ಎಲ್ಲಾ ಕಷ್ಟಗಳನ್ನು ಮರೆತಿಲ್ಲಿ ಬಂದಿದ್ದೀರಾ ಅಂತ ಸನ್ಮಾನ ಮಾಡಬೇಕಂದ್ರೆ ಸನ್ಮಾನಿತರು ಹಾಗೂ ಸನ್ಮಾನಿಸಿದವರಿಗೆ ತುಂಬಾ ಧನ್ಯವಾದಗಳು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ನಾಟಕವನ್ನು ಸರ್ವರೋಗಕ್ಕೂ ದುಡ್ಡೇ ಸರ್ವಸ್ವ. ಸ್ವರ್ಗದಲ್ಲಿ ಸೋಪಾನ ಕಟ್ಟಿ ಉಯ್ಯಾಲೆ ಆಡುತ್ತಿರುವ ಸೋಲಿಲ್ಲದ ಸರದಾರ ಈ ಬೆಟ್ಟದ ಬೈರೇಗೌಡ. ಸರ್ವ ವಿದ್ಯೆಯನ್ನು ಕೂಡ ಸಾವಿನ ಜೊತೆ ಸರಸವಾಡಿ ಸರ್ವಜ್ಞ ಹುಟ್ಟಿದ ನಾಡಲ್ಲಿ ಹುಟ್ಟಿ ಬಂದ ಈ ಭಯಾನಕ ಬೈರೇಗೌಡನಿಗೆ ಆ ಕರುಡನ ಅಂಜಿಕೆ. ಶಿವರುದ್ರ ಗರುಡನಾನೆಂದು ಗರ್ವದಿಂದ ಹಾರಾಡಿದರೆ ಮದ ತುಂಬಿದ ಗಜರಾಜನ ಹಾಗೆ ನಿನ್ನನ್ನು ತುಳಿದುಕೊಳ್ಳುತ್ತೇನೆಂದು ಅದು ನಿನಗೆ ಹೇಗೆ ತಿಳಿಯಬೇಕು? ಈ ಬೈರೇಗೌಡನಿಗೆ ನೋಟಿಸ್ ಕಳಿಸುವಷ್ಟು ದೊಡ್ಡವನಾಗಿಬಿಟ್ಟೆ. ಗೌಡ್ರೆ ಗೌಡ್ರೆ ಮುಖದಲ್ಲಿ ಗಾಬರಿಯ ಸಂಕೇತ ಎದ್ದು ಕಾಣ್ತಿದೆಯಲ್ಲ, ಏನಾಯ್ತು ಎಂದು ನನ್ನೆದುರಿಗೆ ಹೇಳು. ಗೌಡ್ರೆ, ಆನೆಯ ಜೊತೆ ಆಡುಮರಿ ಕಾಳಗಕ್ಕೆ ಸಿದ್ಧವಾಗಿ ನಿಲ್ಲುತ್ತದೆ ಎಂದರೆ ಅದು ಬದುಕುಳಿಯುವುದುಂಟೆ. ನಿನ್ನ ಮಾತಿನ ಅರ್ಥ? ಗೌಡ್ರೆ, ನಿಮ್ಮ ಶಕ್ತಿ ಎಂತಹದ್ದು ಎಂದು ಯೋಚಿಸದೆ ನಾಯಿ ನರಿಗಳಿಗೆ ಆಹಾರವಾಗಲು ಸಿದ್ಧನಾಗಿದ್ದಾನೆ ಆ ಸರ್ಕಾರದ ಸೂಕ್ಷ್ಮನಾಗಿದ್ದಾನೆ. ಗೌಡ್ರೆ, ನಮ್ಮ ಸ್ಟೀಲ್ ಫ್ಯಾಕ್ಟರಿಯನ್ನು ಸೀಸ್ ಮಾಡಲು ಬಂದಾಗ ಅದನ್ನು ತಡೆದು ನಿಮ್ಮಲ್ಲಿಗೆ ಕರೆತಂದಿದ್ದೇನೆ. ಏನಂತ ನೀವೇ ವಿಚಾರಿಸಿ. ಈಗ ಸಮಾಚಾರ ಅಗ್ರಜ.
ಒಳ್ಳೆ ಕೆಲಸವನ್ನೇ ಮಾಡಿದ್ದೀಯ. ಈಗ ಎಲ್ಲಿದ್ದಾನೆ ಕರೆ ಆ ಸರ್ಕಾರ ಸೊಕ್ಕಿನ ಕೊನೆಯನ್ನು. ಆಯ್ತು ಗೌಡ್ರೆ. ರಂಗ, ಲೇ ರಂಗ, ಹೇಳಿ ಬಾಸ್, ಯಾಕೆ ಕರೆದಿದ್ದು? ಹೊರಗಡೆ ಒಬ್ಬ ಅಧಿಕಾರಿ ನಿಂತಿದ್ದಾನೆ, ಕರೆದುಕೊಂಡು ಬಾ ಅವನನ್ನ. ಈಗಲೇ ಕರೆ ತರುತ್ತೇನೆ. ಅಗ್ರಜ, ಅದು ಬಹಳ ನಿಯತ್ತಿನ ಪ್ರಾಣಿ ಎಂದು ಅನಿಸುತ್ತೆ. ನೀನು ಕೂಡ ಅಷ್ಟೇ ನಿಯತ್ತಾಗಿ ಮಾಡಿ ತೋರಿಸು ನಿನಗಿರುವ ನಿಯತ್ತಿನ ಕೆಲಸವನ್ನು. ಅರ್ಥವಾಯ್ತೆ? ಗೌಡ್ರೆ, ಕೇವಲ ಗುರುವಿಲ್ಲದೆ ಮೂರ್ತಿಯ ಮುಂದೆ ಬಿಲ್ಲುವಿದ್ಯೆಯನ್ನು ಕಲಿತ ಆ ಏಕಲವ್ಯ. ಆದರೆ ಅದೇ ಗುರುವಿಗೋಸ್ಕರ ಗುರು ಕಾಣಿಕೆಯನ್ನಾಗಿ ತನ್ನ ಹೆಬ್ಬೆರಳನ್ನೇ ಕತ್ತರಿಸಿಕೊಟ್ಟಂತೆ ಈಗ ನೀವು ಆಡಿದ ಮಾತನ್ನು ನಾನು ನೆರವೇರಿಸಿಕೊಡದಿದ್ದರೆ ಆಡಿದ ನಾಲಿಗೆಯನ್ನೇ ಕತ್ತರಿಸಿ ತಂದು ನಿಮಗರ್ಪಿಸುತ್ತೇನೆ. ಹೇಳಿ ಗೌಡ್ರೆ, ಅದೇನಂತ? ಬಾಸ್, ನೀವು ಹೇಳಿದಂತೆ ಇವರನ್ನು ಕರೆ ತಂದಿದ್ದೇನೆ. ಅದೇನಂತ ನೀವೇ ವಿಚಾರಿಸಿ. ನಮಸ್ಕಾರ ಗೌಡ್ರಿಗೆ. ಅಂದರೆ ಈಗ ನಾನು ಕೂಡ ನಿನಗೆ ನಮಸ್ಕಾರ ಮಾಡಬೇಕೆಂದು ಹೇಳ್ತಿರ್ವಿಯಾ? ಹಾಗೇನಿಲ್ಲ ಗೌಡ್ರೆ, ವಾಪಸ್ ಮಾಡ್ಲೇಬೇಕು ಅಂತ ರೂಲ್ಸ್ ಏನೂ ಇಲ್ಲ. ನಮಸ್ಕಾರ ಮಾಡೋದು ನನ್ನ ಧರ್ಮ, ಮಾಡಿದ್ದೇನೆ. ವಾಪಸ್ ಮಾಡೋದು ಬಿಡೋದು ನಿಮ್ಮಿಷ್ಟ. ಲೇ ಅಧಿಕ ಪ್ರಸಂಗಿ, ರೂಲ್ಸಿನ ಬಗ್ಗೆ ನಮಗೆ ತಿಳಿ ಹೇಳಲು ಬರಬೇಡ. ಸುಮ್ಮನೆ ಬಂದ ವಿಷಯದ ಬಗ್ಗೆ ಮಾತನಾಡಿ ಹೊರಟೋಗಿಲ್ಲಿಂದ. ನೋಡಿ ಗೌಡ್ರೆ, ನಿಮಗೆ ಕೊಟ್ಟಿರುವ ಕಾಲಾವಕಾಶ ನಿನಗೆ ಮುಗಿದು ಹೋಯಿತು. ನೀವು ಹಣ ಕಟ್ಟಿದ ಕಾರಣ ಅನಿವಾರ್ಯವಾಗಿ ನಿಮ್ಮ ಫ್ಯಾಕ್ಟರಿನ ಸೀಸ್ ಮಾಡಲೇಬೇಕು. ಇದು ನನ್ನ ಕರ್ತವ್ಯ. ಮುಚ್ಚುವ ಸರ್ಕಾರ ಸೋತಿನ ಕುಣಿಯೇ ಕರ್ತವ್ಯದ ನೆಪ ಹೇಳಿ ಈ ಬೈರಗಳನ್ನು ಎದುರು ಹಾಕಿಕೊಂಡರೆ ಅದೇ ಸರ್ಕಾರದಿಂದ ನಿನ್ನನ್ನು ಒಂದು ಅಧಿಕಾರದಿಂದ ಹೊರಹಾಕಬೇಕಾಗುತ್ತದೆ. ಎಚ್ಚರ ಮಗನೇ! ಅಧಿಕಾರದಿಂದ ಹೊರಗಟ್ಟೋದಕ್ಕೆ ನಾನೇನು ನಿಮ್ಮ ಅಪ್ಪನ ಹಣದಿಂದ ಓದಿದವನಲ್ಲ. ಹಾಗಂತ ನಿನ್ನ ಹಾಗೆ ಲಂಚವನ್ನು ಕೊಟ್ಟು ಮಂಚವನ್ನೇರುವ ಕಂತ್ರಿ ಖದೀಮನೂ ನಾನಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಹುಲಿಯಂತೆ ಬೆಳೆಸಿ ಈ ಅಧಿಕಾರದ ಚುಕ್ಕಾಣಿಯನ್ನು ಕೊಟ್ಟವರು ನನ್ನ ಹೆತ್ತವರೇ ಹೊರತು ನಿನ್ನಂತ ಕತ್ತೆಗಿರುವರಲ್ಲ. ಸರ್ಕಾರಕ್ಕೆ ಹುಟ್ಟುವ ಸಣ್ಣ ಮಗನೇ, ಅಧಿಕಾರವಿದೆ ಎಂದ ಮಾತ್ರಕ್ಕೆ ಸರ್ಕಾರವೇನು ನಿಮ್ಮ ಅಪ್ಪನ ಮನೆ ಆಸ್ತಿ ಎಂದು ತಿಳಿದಿರುವೆಯಾ? ಸುಮ್ಮನೆ ನಮ್ಮ ದಣಿಗಳಿಗೆ ಕ್ಷಮೆ ಯಾಚಿಸಿ ಇಲ್ಲಿಂದ ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ಬಲವಂತವಾಗಿ ನಾನು ಅಟ್ಟಬೇಕಾಗುತ್ತದೆ ಸ್ಮಶಾನದ ಕಡೆಗೆ. ನೀನು ನನ್ನ ಸ್ಮರಣಕ್ಕೆ ಅಟ್ಟದ್ರೊಳಗಾಗಿ ಇಡೀ ನಿಮ್ಮ ಜಾತಕವನ್ನೇ ಕಾಲಾಡಿ ಇತ್ತ ನಿಮ್ಮ ಫ್ಯಾಕ್ಟರಿಗೆ ಬೀಗ ಜಡಿದು ನಿಮ್ಮ ಜಾಯಮಾನ ಎಂತದ್ದು ಎಂದು ಈ ಜಗತ್ತಿಗೆ ತೋರಿಸಿದ್ದರೆ ನಾನು ದಕ್ಷಾಧಿಕಾರಿ ಪಿ.ಕೆ. ರವಿನಲ್ಲ. ಬರುತ್ತೇನೆ. ಅಧಿಕಾರಿ, ಇಲ್ಲಿಂದ ನಿನ್ನನ್ನು ತಪ್ಪಿಸಿಕೊಂಡು ಹೋಗಲು ಬಿಟ್ಟು ಬಿಡುತ್ತೇನೆ ಎಂದು ತಿಳಿದಿರುವೆಯ? ಈ ಸಿಂಹದ ಬೇಳೆಯಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ಅದೆಂದಿಗೂ ಸಾಧ್ಯವಿಲ್ಲ ಮಗನೇ. ನೋಡ್ರಿ, ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಡ್ಯೂಟಿ ಮೇಲಿರುವ ಒಬ್ಬ ಅಧಿಕಾರಿಯನ್ನು ಈ ರೀತಿ ಬಂಧಿಸಿದರೆ ಮುಂದೆ ನೀವೆಲ್ಲರೂ ಬಂದಿಖಾನೆಯಲ್ಲಿ ಬಂಧನಕ್ಕೊಳಗಾಗುವಿರಿ. ಜೋಕೆ ಬಂದಿಖಾನೆ? ಬಂದಿಖಾನೆ ಕಾಯುವವರ ಜೊತೆಯಲ್ಲಿಯೇ ಸಂಬಂಧವಿಟ್ಟುಕೊಂಡಿರುವ ಈ ಬಂಡಕೋರರಿಗೆ ಬಂಧನ ಎಂಬುದರ ಬಗ್ಗೆ ಭಯ ತೋರಿಸುತ್ತಿರುವ ಮಗನೇ. ಭಯ ನನಗಲ್ರು ಸಾವಿಗೆ. ಸುಮಾರು ವರ್ಷಗಳಿಂದ ಸರ್ಕಾರಕ್ಕೆ ದ್ರೋಹ ಸರಿಗಿ ಸಿಕ್ಕ ನಿರಿಯನ್ನ ನಿಮ್ಮ ಬೊಕ್ಕಸಕ್ಕೆ ಇರಿಸಿಕೊಂಡು ಭಯದಿಂದ ಬದುಕುತ್ತಿರುವವರು ನೀವು, ನಾನಲ್ಲ. ಅದೇ ನದಿಯನ್ನ ಸರ್ಕಾರಕ್ಕೆ ಒಪ್ಪಿಸಲು ಹೊರಟ ಆ ಬೆಟ್ಟಪ್ಪನನ್ನೇ ಗುಟ್ಟಿನಿಂದ ಕೊಲೆ ಮಾಡಿ ಈಗ ಸರ್ಕಾರಕ್ಕೆ ಹೆದರಿ ಭಯದಿಂದ ಬದುಕುತ್ತಿರುವವರು ನೀವು, ನಾನಲ್ಲ. ಯಾಕೆ ಗೌಡ, ಯಾಕೆ ಭಯವಾಯಿತೆ? ಗಂಟಲು ಒಣಗೋಯ್ತೆ ಅಥವಾ ಭಯ ಅಂದ್ರೆ ಏನು ಅಂತ ಈಗ ಅರ್ಥವಾಯಿತೆ? ಹೇಳು ಗೌಡ, ಹೇಳು. ಎಲ್ಲ ಸೊಕ್ಕಿನ ಕೊಂಡಿ, ಇಷ್ಟೆಲ್ಲ ತಿಳಿದಿರುವ ನೀನು ಇನ್ನು ಮುಂದೆ ಬದುಕಬಾರದು ಮಗನು. ಒಂದು ವೇಳೆ ಬದುಕಿ ಉಳಿದಿದ್ದೆಯಾದರೆ ಬರುವುದು ನಮಗೆ ಮರಣವೆಂಬ ಮರ್ಮದ ಮೃದಂಗ. ಅಗ್ರಜ, ಅರ್ಥವಾಯಿತು ಗೌಡ್ರೆ. ಏ ಗೌಡ, ಈ ನಿನ್ನ ಪಂಡತನಕ್ಕೆ ಎದುರುವ ಗಂಡು ನಾನಲ್ಲ. ನೀನೇನೇ ಪ್ರಯತ್ನ ಪಟ್ಟು ಬರದಾಡಿದರು ಕೊನೆಗೆ ನಾ ಹೆಣದ ಹಕ್ಕದ ಕುಣಿಗೆಗೆ ನೀವೆಲ್ಲರೂ ಶರಣಾಗಲೇಬೇಕು. ಹಲೋ ಮಿಸ್ಟರ್ ದಕ್ಷಾಧಿಕಾರಿ, ನೀನು ನಾರು ತಂದು ಹಕ್ಕವನ್ನು ಹೆಣೆದು ಕುಣಿಕೆ ರೆಡಿ ಮಾಡುವಷ್ಟರಲ್ಲಿ ಸ್ಮಶಾನದಲ್ಲಿ ನಿನಗೆ ಕುಣಿ ಸಿದ್ಧವಾಗಿದೆ ಎಂದು ನಿನಗೆ ಹೇಗೆ ತಿಳಿಯಬೇಕು?
ಅಗ್ರಜ, ಮತ್ತೇಕೆ ತಡ ಮಾಡುತ್ತಿರುವಿ? ದಟ್ಟ ಅರಣ್ಯದಿಂದ ಹಿಡಿತರಿಸಿದ ಕಾಳಿಂಗ ಸರ್ಪದ ವಿಷವನ್ನು ಕೊಟ್ಟು ಇವನನ್ನು ಪರಲೋಕಕ್ಕೆ ಕಟ್ಟಿಬಿಡು. ರವಿ, ಪಿ.ಕೆ. ರವಿ. ಬೇಡಿ, ದಯವಿಟ್ಟು ಬೇಡಿ, ನನ್ನ ಮಾತು ಕೇಳಿ ಪ್ಲೀಸ್. ಅಮ್ಮ, ಏ ದೇಶದ್ರೋಹಿಗಳ, ಸರ್ಕಾರದ ಕೆಲಸ ದೇವರ ಕೆಲಸವೆಂದು ತಿಳಿದು ನಿಯತ್ತಿನಿಂದ ಕೆಲಸ ಮಾಡಿದ್ದಕ್ಕೆ ಇದೇನಾ ನೀವು ಕೊಡುತ್ತಿರುವ ಪ್ರತಿಫಲ? ಉಗ್ರಗಾಮಿಗಳ, ಇಂದು ನೀವು ನನ್ನನ್ನು ಕೊಂದು ನನ್ನಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ಮುಂದೊಂದು ದಿನ ಆ ದೇವರಿಂದ ತಪ್ಪಿಸಿಕೊಳ್ಳಲು ಅದೆಂದಿಗೂ ಸಾಧ್ಯವಿಲ್ಲ. ಹೋಗುತ್ತೇನೆ. ಹೋಗಿ ಬರುವ ದಾರಿಯನ್ನೇ ಕಾಯುತ್ತೇನೆ. ಅಗ್ರಜ, ಈ ಸತ್ತ ಅಧಿಕಾರಿಯನ್ನು ಎತ್ತಿಕೊಂಡು ಹೋಗಿ ಯಾರಿಗೂ ಅನುಮಾನ ಬಾರದ ಹಾಗೆ ಅವರ ಕಚೇರಿ ಫ್ಯಾನಿಗೆ ನೇಣು ಹಾಕಿ ಬಿಡು. ಹಾಗೆ ಡಾಕ್ಟರ್ಗೆ ಫೋನ್ ಮಾಡಿ ತಿಳಿಸು, ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ರಿಪೋರ್ಟ್ ರೆಡಿ ಮಾಡಿಸು. ನಾನು ಮಂತ್ರಿಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೇನೆ. ಓಕೆ? ಆಯ್ತು ಗೌಡ್ರೆ. ರಂಗ, ಎತ್ತಿಕೊಳ್ಳ ಹಣವನ್ನ. ಆಯ್ತು ಬಾಸ್. ಅಧಿಕಾರಿ, ಪಕ್ಷಾಧಿಕಾರಿ, ಅಧಿಕಾರ ಇದೆ ಎಂದ ಮಾತ್ರಕ್ಕೆ ಎಲ್ಲರನ್ನು ಮಣಿಸಬಲ್ಲೆ ಎಂದುಕೊಂಡಿರುವೆಯ? ನಮ್ಮಂತ ಕುಬೇರರನ್ನು ಮಣಿಸಲು ಬಂದರೆ ಸ್ಮಶಾನದ ದಾರಿ ತೋರಿಸುತ್ತೇವೆಂದು ಅರ್ಥ ಮಾಡಿಕೊಳ್ಳದೆ ಅನಾಥ ಹೆಣವಾಗಿ ಹೊರಟು ಹೋದೆಯ. ಯಾಕೆ ಪಡ್ಸಾಲಿ, ಏನಾಯ್ತು? ಯಾಕೆ ಈ ರೀತಿ ಅವಸರದಿಂದ ಓಡೋಡ್ ಬರ್ತೀರಿ? ಆ ಬೆಟ್ಟಪ್ಪನ ಮಕ್ಕಳು ಒಂದು ವಿಷಯ ಮಾತಾಡಕ ಬರಕ್ ಹತ್ತಿದ್ರಿ ಅಪ್ಪ. ಅದಕ್ಕೆ ಹೆದರಿಕೆ ಆದ್ರಿ ಅಪ್ಪ. ಅದಕ್ಕೆ ನಮ್ಮ ಮನೆ ಸೈಡ್ ಓಡೋ ಬಂದ್ಬಿಟ್ಟೆ. ಬರಲಿ ಪಡ್ಸಾಲಿ, ಬರಲಿ. ಅದಕ್ಕೆ ನೀನು ಯಾಕೆ ಇಷ್ಟೊಂದು ಹೆದರ್ತಿರ್ವಿ? ಈ ಬೈರೇಗೌಡನ ಕೋಟೆಗೆ ಬಂದವರು ನಮ್ಮಂತಿದ್ದರೆ ಸರಿ. ಒಂದು ವೇಳೆ ನಮ್ಮ ವಿರುದ್ಧ ಹೋರಾಡಿದ್ದೀಯಾದರೆ ಅವರಿಬ್ಬರ ಹೆಣ ಬೀಳುವುದಂತೂ ಖಂಡಿತ. ಯಪ್ಪ, ಅವ ಏನಾರ ಇಲ್ಲಿ ಬಂದಿದ್ದು ಖರೆ ಆದ್ರೆ ಅವ ಹೆಣ ಹಾಕೋನ ಏನು ಇಲ್ಲೇ ಹೆಣ ಮಲಗಿಸ್ತಾನ? ಒಂದು ಅರ್ಥ ಆಗೋದ್ರಪ್ಪ ನನಗೆ, ಒಂದು ಅರ್ಥ ಆಗೋದು. ಸಾಕು ಪಡ್ಸಾಲಿ. ನಿಮಗೆ ಹತ್ತೈತಿ, ನಾವು ನಮ್ಗೆ ಹತ್ತೈತಿ. ನೋಡಲ್ಲಿ ಏ ಕಪಿಯೇ, ಏನಾಯ್ತು ನಿನಗೆ? ಯಾಕೆ ಈ ರೀತಿ ಹುಚ್ಚರಂತೆ ವರ್ತಿಸುತ್ತಿರುವಿ? ಗೊತ್ತಾಗ ನಿಮಗೆ ಅಲ್ರಿ, ನೀವು ಹಣನೇ ಬಿದ್ದಿಲ್ಲ. ನೋಡಿ ಅಲ್ಲಿ ನಮ್ಮ ಮನೆ ಮೇಲೆ ಹೊತ್ತು
ಉದ್ದುಗಾಗಿ ಹಾರಾಡಕತ್ತೀವ್ರಿ ಅಪ್ಪ, ಹಾರಾಡಕತ್ತೀವಿ. ಅದಕ್ಕೆ ಹೆದರಿಕಾಗಕತ್ತೈತ್ರಿ ಗೌಡ್ರ. ಏ ಸಾಕು ಮುಚ್ಚನೆ ಪಡಿಸಾಲೆ. ಗೌಡ್ರ, ಮುಗೀತು ನಿಮ್ಮ ಋಣ, ಇನ್ನು ಮುಗೀತು. ನಮಸ್ಕಾರ ಗೌಡ್ರ. ಹಾ ನಮಸ್ಕಾರ. ಏನು ಎಲ್ಲರೂ ನಮ್ಮ ಅರಮನೆ ಕಡೆಗೆ ಪಯಣ ಬೆಳೆಸಿದ್ದೀರಲ್ಲ, ಏನು ವಿಷಯ? ಅದೇ ಗೌಡ್ರ, ಮೊದಲ ವಿಷಯ ಬಗ್ಗೆ ಮಾತಾಡಲು ಬಂದಿದ್ದೇವೆ. ಒಂದು ವಿಷಯ ಮಾತಾಡಕ್ಕೆ ಏನ್ ಮುಖಂಡರಪ್ಪ, ನಮ್ ಗೌಡ್ರು ಕೊಟ್ಟು ದುಡ್ಡು ಜಳ 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 ಹೇಳ್ಸ್ಬಿಡಿ. ಇವತ್ತ ನಾಳೆ ಬೆಳಗ್ಗೆನೆ ನಿಮ್ ಹೊಲ ನಿಮಗೆ ಬಿಟ್ಕೊಡ್ತ ಏನಂತೆ ಕಳ್ಕೊಂಡ್ರೆ ಸಾಲ ಕೊಡು ಅಂದ್ರೆ ಎಲ್ಲ ತನಕ ಸಾಲವನ್ನು ಕೊಡುವುದು? ಅದಕ್ಕೆ ಲೆಕ್ಕಪತ್ರಗಳಿಲ್ಲವೇ? ನಮ್ಮ ತಂದೆ ನಿಮ್ಮ ಮನೆಯಲ್ಲಿ ಸಾಯುವ ತನಕ ದುಡಿದಿರುವ ತೀರದ ಸಾಲ, ನಮ್ಮ ತಂದೆ ಮಾಡಿರುವ ಸಾಲ ಹೋದ್ರೆ ಎಷ್ಟೆಂದು ಒಂದು ಬಾಯಿ ಬಿಟ್ಟು ಹೇಳಿ. ಲೇ ಮರಿಯೇ, ತೆಗೆದುಕೊಂಡವರಿಗೆ ತೀರಿಸಲಾಗದ ಸಾಲವನ್ನು ಇನ್ನು ನೀನೇನು ತೀರಿಸಿವೆಯೋ ಇದು ಸಾಧ್ಯವಿಲ್ಲ ಎಂದು ತಿಳಿದು ಇದ್ದ ಜಮೀನಿನ ಬಾಂಡ್ ಮೇಲೆ ಸಹಿ ಮಾಡಿ ಕೊಟ್ಟಿದ್ದಾರೆ ಆ ನಿಮ್ಮ ತಂದೆ ಬೆಟ್ಟಪ್ಪ. ಮಾರುವ ಸಾಲಕ್ಕಾಗಿ ಇದ್ದ ಜಮೀನನ್ನೇ ಮಾರುವಷ್ಟು ಮೂರ್ಖರಲ್ಲ ನಮ್ಮ ತಂದೆ. ನಮ್ಮ ತಾಯಿ ಹೇಳುವ ಪ್ರಕಾರ ನೀವು ಕೊಟ್ಟಿರೋ ದುಡ್ಡಿಗೆ ನಮ್ಮ ತಂದೆ ನಿಮ್ಮ ಮನೆಯಲ್ಲಿ ದುಡಿದಿರುವುದೇ ಹೆಚ್ಚಾಗಿದೆ ಅಂತೆ. ಸುಮ್ಮನೆ ಇದನ್ನು ಒಪ್ಪಿಕೊಂಡು ನಮ್ಮ ಹೊಲ ನಮಗೆ ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ಈ ಅವತಾರ ತಾಳಬೇಕಾಗುತ್ತೆ. ಅವತಾರ ರೌದ್ರಾವತಾರ. ಲೇ ಶಿವರುದ್ರ, ಅವತಾರ ತಾಳುತ್ತೀನೆಂದು ತಾಳ ತಪ್ಪಿ ಮಾತನಾಡಿದರೆ ನಿನ್ನ ಹೆತ್ತ ತಾಯಿಗೂ ಗೊತ್ತಾಗದ ಹಾಗೆ ನಿನ್ನನ್ನು ಕಡಿಪಾರು ಮಾಡಬೇಕಾದ್ರೆ ಮಾಡ ಎಚ್ಚರ. ಗಡಿಪಾರು ಮಾಡಲಿಕ್ಕೆ ನಾವೇನು ದಾವೂದ್ ಇಬ್ರಾಹಿಂ ಕುಟುಂಬ ಕಷ್ಟದಲ್ಲಿದ್ದರೂ ನಾಯಕನ ಬದುಕುವ ಬೆಟ್ಟಪ್ಪನ ಮಕ್ಕಳೆಂದು ಯಾವತ್ತಿಗೂ ಮರೆಯಬೇಡಿ. ಸಂದೀಪ, ದೊಡ್ಡವರಿಗೆ ಹೇಗೆ ಮಾತನಾಡಬೇಕು ತಿಳಿಯದೆ ನೀನು ಏನೇನೇ ಮಾತನಾಡಬೇಡ. ದಯವಿಟ್ಟು ನೀವೊಬ್ಬರು ಸುಮ್ಮನಿರಿ. ಅಲ್ಲ ರಮಣ, ಇವ್ರಿಬ್ಬರನ್ನ ಕರ್ಕೊಂಡು ಜಗಳ ಮಾಡಿದ್ಯಲ್ಲ, ಯಾಕೆ ನಮಗೆ ಕೈಲಾಗ ತಿಳ್ಕೊಂಡು ಏನೋ ಮತ್ತೆ ನೋಡ್ರಮಣ, ಇವರಪ್ಪ ಬಹಳ ದಿನಗಳಿಂದ ನಮ್ಮ ಮನೆಯಲ್ಲಿ ದುಡಿದಾನೆ ಎಂದು ಒಂದೇ ಒಂದು ಕಾರಣಕ್ಕೆ ಇವರನ್ನು ಸುಮ್ಮನೆ ಬಿಟ್ಟಿದ್ದೇನೆ. ಇವರನ್ನು ಇಲ್ಲಿಂದ ಕರೆದುಕೊಂಡು ಹೋದರೆ ಸರಿ, ಇಲ್ಲದಿದ್ದರೆ ಮುಂದಾಗುವ ಪರಿಣಾಮ ಎದುರಿಸಲು ಸಿದ್ಧರಾಗಿರಿ. ಅನ್ಯಾಯವನ್ನು ಎದುರಿಸಲೇಬೇಕೆಂದು ತಿಳಿದು ತಟ್ಟೆ ನಿಂತಿರುವಾಗ ನಿಮ್ಮ ಪರಿಣಾಮಕ್ಕೆ ಎದುರುತ್ತೇವೆಂದು ತಿಳಿದಿರುವೆಯ? ಕಾನೂನಿನ ಪ್ರಕಾರ ನೋಟಿಸ್ ಕಳಿಸಿದರೆ ಅದನ್ನು ಧಿಕ್ಕರಿಸಿ ಮೆರೆಯುವ ನಿನಗೆ ತಕ್ಕ ಉತ್ತರ ನೀಡಲೆಂದೇ ನಾನು ಇಲ್ಲಿಗೆ ಬಂದಿದ್ದೇನೆ. ಸುಮ್ಮನೆ ಒಪ್ಪಿಕೊಂಡು ನಮ್ಮ ಹೊಲ ನಮಗೆ ಒಪ್ಪಿಸಿದರೆ ಸರಿ, ಇಲ್ಲದಿದ್ದರೆ ಬೇಕಾಗುತ್ತೆ. ಈ ಬೈರೇಗೌಡನಷ್ಟು ಸಾಕು ಬಲಿತ ಮಗನೇ. ತೊಟ್ಟಿಲಲ್ಲಿ ಅಳುತ್ತಿರುವ ಹೊಸ ಕೂಸಿಗೂ ಕೂಡ ನನ್ನ ಹೆಸರು ಹೇಳಿದರೆ ಸಾಕು, ತನ್ನ ಅಳುವನ್ನು ನಿಲ್ಲಿಸಿ ಬಿಡುತ್ತದೆ. ಏಕೆ ಗೊತ್ತಾ? ಈ ಹೆಸರಿಗಿರುವ ಶಕ್ತಿ ಅಂತದು. ಅಂತಹದರಲ್ಲಿ ನಿನ್ನೆ ಒದೆಯುವಷ್ಟು ದೊಡ್ಡವಾಗಿ ಬಿಟ್ಟು ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿ ಬಂದವನಲ್ಲ, ಸ್ಮಶಾನದಲ್ಲಿ ಹುಟ್ಟಿದವನು. ಆ ರುದ್ರ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನನ್ನ ತಾಯಿ ನನಗೆ ಶಿವ ರುದ್ರ ಅಂತ ಹೆಸರಿಟ್ಟು ಶೂರತನದಿಂದ ಸಾಕಿ ಬೆಳೆಸಿದಳು. ಅಂತ ತಾಯಿಯದೆ ಹಾಲು ಕುಡಿದ ಬೆಳೆದಿರುವ ನನಗೆ ಸ್ಮಶಾನದಲ್ಲಿ ಹುಟ್ಟೋದು ಗೊತ್ತು, ನಕ್ರ ಮಾಡಿದ್ರೆ ಅಲ್ಲಿ ಗೊತ್ತೋದು ಗೊತ್ತು. ಲೇ ಕಪಿಯೇ, ನನ್ನನ್ನು ಅಟ್ಟಬೇಕೆಂದು ಬಂದ ಎಷ್ಟೋ ಕಟ್ಟಗಳಿಗೆ ಚಟ್ಟ ಕಟ್ಟಿ ಕೆರೆ ನೀರಿಗೆ ಬಿಟ್ಟಿರುವಾಗ ಇನ್ನು ನಿನ್ನಂತ ನರಿ ನಾಯಿಗಳನ್ನ ನರಕದ ಹಾದಿ ತೋರಿಸೋದು ಯಾವ ಲೆಕ್ಕ ನನಗೆ? ನೋಡಿಕೊಂಡ್ರೆ ಮಾತಿಗೆ ಮಾತು ಬೆಳೆಸಿ ಮಾತನಾಡುವ ಅವಶ್ಯಕತೆ ನಮಗಿಲ್ಲ. ನಾಯಿ ತಮಗೆ ಸೇರಬೇಕಿದ್ದನ್ನು ಮಾತಿನ ಒಪ್ಪಿಸಿದ್ರೆ ನಮಗೂ ಕ್ಷೇಮ, ನಿಮಗೂ ಕ್ಷೇಮ. ಹೆಚ್ಚಿಗೆ ಮಾತು ಬೆಳೆಸುವ ಅವಶ್ಯಕತೆ ನನಗೂ ಇಲ್ಲ. ಹೊಸಲಿ ಇವರಪ್ಪ ಸಹಿ ಮಾಡಿದ ಬಾಂಡ್ ಪೇಪರ್ ತಂದು ತೋರಿಸು. ಕ್ಷೇಮದಿಂದಿರಬೇಕಾದವರು ಯಾರು ಎಂದು ಅರ್ಥ ಆಗುತ್ತದೆ ಇವರಿಗೆ. ತಗೊಂಡ್ಬರ್ತಾನೆ, ಎಲ್ಲೇ ಗುಡಿಕೆ ಮಾಡ್ತಾನೆ. ನಿಮ್ಮ ದಯವಿಟ್ಟು
ಈ ಬರೀ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ. ಬೇಕಾದರೆ ಸಾಯೋ ತನಕ ನಿಮ್ಮ ಮನೆಯಲ್ಲಿ ದುಡಿತೇನೆ. ಈ ಹೊಲ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಇವರ ಮೇಲೆ ಕರುಣೆ ತೋರಿಸಿ ಹೊಲ ಕೊಡೋ ಮನಸ್ಸು ಮಾಡಿ ಗೌಡ್ರ, ಹೊಲ ಕೊಡೋ ಮನಸ್ಸು ಮಾಡ್ರಿ. ಗೌಡ್ರ ಬಾಂಡ್ ಪೇಪರ್ ತಗೊಂಡ್ ಏನ್ ಮಾಡ್ಲಿರಿ ನೀವು? ಅಲ್ಲಿ ಒಂದು ಯಾರಿಗೆ ಕೊಡಕ್ ಹೋಗ್ಲಿ? ಅವ್ರು ಕೊಡಂದ್ರೆ ಆಯ್ತು ಆಯ್ತು ಕೊಡ್ತಾನೆ. ತಗೊಳಪ್ಪ ನೋಡಿಲ್ಲ ಬೆಟ್ಟಕ್ಕೆ ಎಲ್ಲಿ ಸೈನ್ ಮಾಡಲ್ಲ ಅನ್ನೋದ್ರ ಸ್ವಲ್ಪ ನೋಡು. ಸರಿ ನನಗೆ ಕಾಣ್ಬೋದು ನೋಡ ಸೈನ್ ಮಾಡಿ ಹೌದು ಚೆನ್ನಾಗಿ ಹೋಗ್ಯ. ಸಂದೀಪ ಏನಂದ ನನಗೆ ಗೊತ್ತಾಗ್ತಲ್ಲ, ಇನ್ನೂ ಸ್ವಲ್ಪ ಓದಿ ನೋಡು. ಮಾವ ಏನಿದು? ಅಪ್ಪಾಜಿಯವರು ಸಹಿ ಮಾಡಿದ್ದು ನಿಜಾನೇ ಇದೆ? ಅಣ್ಣ ಏನ್ ಹೇಳಿದ್ರು ನೀನು? ಅಪ್ಪಾಜಿಯವರು ಹೊಲಕ್ಕೆ ಸಹಿ ಮಾಡಿದಾರ? ಹಾಗಾದ್ರೆ ಅಮ್ಮ ಹೇಳೋ ಮಾತು ಸುಳ್ಳು ಎಂದು ಹೇಳುತ್ತಿರುವೆಯಾ? ಹೌದು ಶೌರತ್ರ, ಹಣದ ಅಡಚಣೆ ಸಲುವಾಗಿ ನನ್ನ ಹೊಲವನ್ನು ಅವರಿಗೆ ಬರೆದು ಕೊಟ್ಟಿದ್ದೇನೆ ಎಂದು ಕಾಗದದಲ್ಲಿ ಬರ್ತಿದ್ದಕ್ಕೆ ಅಪ್ಪಾಜಿಯವರು ಸಹಿ ಮಾಡಿದ್ದಾರೆ. ಬೇಕಾದ್ರೆ ನೀನೇ ನೋಡು. ಅಣ್ಣ ಇದ್ದ ವಿಷಯವನ್ನು ಇದ್ದ ಹಾಗೆ ಓದಿದರೆ ಅವನಿಗೆ ವಿದ್ಯಾವಂತ ಎನ್ನುತ್ತಾರೆ. ಆದರೆ ಓದುವಾಗ ವ್ಯತ್ಯಾಸವನ್ನು ಗಮನಿಸಿ ಶೋಧನೆಯನ್ನು ಮಾಡಿದರೆ ಅವನಿಗೆ ಬುದ್ಧಿವಂತ ಎನ್ನುತ್ತಾರೆ. ಅಣ್ಣ ಈ ಬುದ್ಧಿಗೂ ವಿದ್ಯೆಗೂ ಅಜಗಜಾಂತರ ವ್ಯತ್ಯಾಸವಿದೆ ಅಣ್ಣ, ಅಜಗಜಾಂತರ ವ್ಯತ್ಯಾಸವಿದೆ. ಅಂದರೆ ನಿನ್ನ ಮಾತಿನ ಅರ್ಥ ನಾನು ಹೇಳ್ತೇನೆ. ಏ ಸೌಕಾರ, ದಿನದೊಳಗಾದ್ರೆ ವಯಸ್ಸು ಕಡಿಮೆಯಾಗುವ ನಿನಗೆ ಎಷ್ಟು ಬುದ್ಧಿ ಬೇಕಾದ್ರೆ ಇಂದು ದಿನಕಾದಂತ ಹಾರವನ್ನು ಹಾರಾಡುವ ಈ ಯೋಧಿಯರಿಗೆ ಇಲ್ಲಟ್ಟಿರಬೇಡ. ಹೆಚ್ಚಿಗೆ ಮಾತು ಬೆಳೆಸುವ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ನಿಮ್ಮಪ್ಪ ಸಹಿ ಮಾಡಿದ ಬಾಂಡ್ ಪೇಪರ್ ಅನ್ನು ಸರಿಯಾಗಿ ಕಂಡುಬಿಟ್ಟು ನೋಡಿ ಮೊದಲು ಹೊರಟು ಹೋಗು. ಇಲ್ಲದಿದ್ದರೆ ನಿಮ್ಮ ಸಾವಿನ ದಿನಗಳನ್ನು ಎಣಿಸಬೇಕಾಗುತ್ತದೆ. ಎಚ್ಚರ ಮಗನೇ. ನಮ್ಮಪ್ಪ ತೀರಿಕೊಂಡಿರುವುದು 1998 ಮಾರ್ಚ್ 3ರಲ್ಲಿ. ನೀನು ಬಾಂಡ್ ಪೇಪರ್ ಖರೀದಿ ಮಾಡಿರೋದು ಅದೇ 1998 ಮಾರ್ಚ್ 23ರಲ್ಲಿ. ಅಂದರೆ ನಮ್ಮಪ್ಪ ಸತ್ತು 20 ದಿನದ ನಂತರ ನೀನು ಬಾಂಡ್ ಪೇಪರ್ ಖರೀದಿ ಮಾಡಿದ್ಯಾ? ಹಾಗಾದರೆ ಸತ್ತ ನಮ್ಮಪ್ಪ 20 ದಿನದ ನಂತರ ಬಂದು ಸಹಿ ಮಾಡಲಿಕ್ಕೆ ಹೇಗೆ ಸಾಧ್ಯ? ಮಾಡಿ ಗೌಡ್ರೆ ನಂದು ಸ್ವಲ್ಪ ಅರ್ಜೆಂಟ್ ಆಗಿ ಮನೆಗಡೆ ಹೋಗ್ರಲ್ರಿ. ಬರ್ಸಾರಿ ಏನಿದೆಲ್ಲ ನನ್ನ ಕೇಳಿ ನೋಡುತ್ತ ಬಾಂಡ್ ಪೇಪರ್ ಬರೆದರೆ ಏನೋ ವ್ಯತ್ಯಾಸವಾಗಿರ್ಬೋದು, ಆದರೆ ನಾನು ದುಡ್ಡು ಕೊಟ್ಟಿರುವುದು ಸುಳ್ಳಾಗುತ್ತಿದೆಯಾ? ಹೆಚ್ಚಿಗೆ ಮಾತು ಬೆಳೆಸದೆ ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ಮುಂದೆ ತೊಂದರೆ ಬೇಕಾಗುತ್ತದೆ. ಎಚ್ಚರ ಮಗನೇ. ನಿನಗೆ ಒಂದೇ ಒಂದು ವಾರ ಕಾಲಾವಕಾಶವನ್ನು ಕೊಡುತ್ತೇನೆ. ಅಷ್ಟರಲ್ಲಿ ನಮ್ಮ ಹೊಲ ನಮಗೆ ಒಪ್ಪಿಸಿದರೆ ಸರಿ. ಇಲ್ಲದಿದ್ದರೆ ಇಲ್ಲಿ ರಕ್ತ ನಡೆದಾಗುತ್ತದೆ ಮಗನೇ. ನೆನಪಿಟ್ಟುಕೋ, ಬರುತ್ತೇನೆ. ನಡೀರಿ ಹೋಗೋಣ. ಮಿಸ್ಟರ್ ಬಾಳೇಗೌಡ, ಹಣವಿದೆ ಒಂದು ಅಹಂಕಾರದಿಂದ ಆನೆಯ ಮೇಲೆ ಕುಳಿತು ಊರ ತುಂಬೆಲ್ಲ ಮೆರವಣಿಗೆ ಮಾಡಿಸಿಕೊಂಡವರಲ್ಲ ಮಾಂಡು ಮುಕ್ಕಿರುವಾಗ ಇನ್ನು ನೀ ಯಾವ ಲೆಕ್ಕ ನನಗೆ? ಅರಮನೆಯ ಮೇಲೆ ಕುಳಿತುಕೊಂಡು ಕೂಗುವ ಕಾಗೆ ಅದೆಂದಿಗೂ ಗರುಡಾಗಲಾರದು. ನೆನಪಿಟ್ಟುಕೋ, ಬರುತ್ತೇನೆ. ಹೋಗು ಕುರಿಯೇ ಹೋಗು. ಹರಕೆಗೆ ಬಿಟ್ಟ ಕುರಿಯ ಕೊರಳಿಗೆ ಹೂಮಾಲೆಯನ್ನು ಹಾಕಿ ಮೆರವಣಿಗೆ ಮಾಡಿದರೆ ಅದು ನನಗೆ ಸನ್ಮಾನ ಮಾಡಿದರೆಂದು ತಿಳಿದು ಸಂತೋಷ ಪಡುತ್ತದೆಯಂತೆ. ಪಾಪ ಆ ಮೂಕ ಕುರಿಗೇನು ಗೊತ್ತು, ಇನ್ನು ಕೆಲವೇ ಕ್ಷಣಗಳಲ್ಲಿ ತನ್ನ ಕತ್ತು ನೆಲಕ್ಕೆ ಬೀಳುತ್ತದೆ ಎಂದು. ಶಿವರುದ್ರ ಹೊರೆಯಿದೆ ಎಂದು ಹತ್ತು ಮೀರಿ ಮಾತನಾಡಿ ಹಾರಾಡಿದರೆ ನೀನು ಹುಟ್ಟಿದ ಸ್ಮಶಾನಕ್ಕೆ ಮಾಡಿ ಕಳಿಸನೆಂದು ಅದು ನಿನಗೆ ಹೇಗೆ ತಿಳಿಯಬೇಕು? ಗೌಡ್ರೆ ಆ ನಿಧಿ ವಿಷಯಕ್ಕೆ
ತಲೆ ಹಾಕಿ ಆ ಬೆಟ್ಟಪ್ಪ ಪ್ರಾಣನ ಕಾಕೊಂಡ. ಮತ್ತು ಈ ನನ್ನ ಮಕ್ಕಳು ಒಂದು ವಿಷಯಕ್ಕೆ ತಲೆ ಹಾಕ್ತಾರ ಅಂದ್ರೆ ಗೌಡ್ರ ಇವ್ರ ಸಾಲಿನ ತೆಗಿಬೇಕು. ಈ ಗೌಡ್ರ ಅಲ್ಲಪ್ಪ ನನಗೂ ಸಾಕಾಗಿ ಹೋತು. ಈ ಬರೀ ಗೌಡ್ರು ಮನೆ ಲೆಕ್ಕ ಆದ್ರೆ ಹೆಂಗಾರ ಬರೀತಿದ್ದೆ ನಾನು. ಇವ್ರು ಗೌಡ್ರು ಸ್ಟೆಪ್ನಿ ಬೇರೆದಾಗು ಅದು ಲೆಕ್ಕನ ಬರಿಬೇಕು ನಾನು. ಇದು ಲೆಕ್ಕ ಬರಿಬೇಕು. ಆ ಮಲ್ಲಳ್ಳಿ ಲೆಕ್ಕ ತಂದು ಇಲ್ಲಿ ಬಿಸ್ಲಾಗ ಹೇಳ್ತಾರ ಅದನ್ನು ಬರ್ದೆ. ಬಿಸ್ಲಲ್ಲಿ ಲೆಕ್ಕ ತಗೊಂಡು ಹುಲ್ಲಿ ಕೊಟ್ಟು ಹೇಳ್ತಾರೆ. ಈಗ ಕೆಲಿಕೆಟ್ ಹೋಗಪ್ಪ ನಿಮಗೆ ಆಗೋದಿಲ್ಲ ಇದು ಹಿಂಗೆ ಆಗೋದಿಲ್ಲ ಬಿಡೋದೆ.